ದೇವರಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಪ್ರೀತಿಯ ಅಭಿನಂದನೆಗಳು. ಮತ್ತೊಮ್ಮೆ ಒಂದು ಪ್ರವಾದನೆಯ ಲೋಕ ಈ ಕಾರ್ಯಕ್ರಮದಲ್ಲಿ ನಾನು ನಿಮ್ಮನ್ನು ಭೇಟಿ ಮಾಡುವುದರಲ್ಲಿ ದೇವರಲ್ಲಿ ಬಹಳ ಸಂತೋಷ ಪಡುತ್ತೇನೆ. ನಿಜವಾಗಿಯೂ ನೀವೆಲ್ಲರೂ ಈ ಕಾರ್ಯಕ್ರಮವು ಬಹಳ ಸಂತೋಷವಾಗಿ ಎದುರು ನೋಡ್ತಾ ಇದ್ದೀರಾ. ಯಾಕೆಂದರೆ ಇದರ ಹಿಂದೆ ಬಂದ ಕಾರ್ಯಕ್ರಮಗಳಲ್ಲಿ ಹಲವು ಚರಿತ್ರ ರೂಪವಾಗಿರುವ ಕಾರ್ಯವನ್ನು ನಿಮಗೊಂದು ಪಿಕ್ಚರ್ನ ನಿಮಗೆ ತಂದು ಕೊಟ್ಟಿದ್ದೆನು. ಅದು ಕೂಡ ನಮಗೆ ಅನ್ಯ ಕಾರ್ಯದ ಹಾಗೆ ಕಾಣಲ್ಪಟ್ಟಿರುತ್ತೆ. ಆದರೆ ಈಗ ನೀವು ಕೂಡ ಸೇರಿ ಅದನ್ನು ಸಂಶೋಧಿಸುವುದಕ್ಕೆ ನಿಮ್ಮನ್ನು ಸಿದ್ಧಪಡಿಸಿಕೊಳ್ಳಲಿದ್ದೀರಾ. ಅದರಲ್ಲಿ ಒಂದು ಪ್ರವಾದನೆಯನ್ನು ನಾವು ಯಾವ ರೀತಿ ಕೈಯಾಳುತ್ತೇವೆ, ಒಂದು ಪ್ರವಾದನೆಯನ್ನು ಯಾವ ರೀತಿ ಅರ್ಥೈಸಿಕೊಳ್ಳುತ್ತೇವೆ, ಒಂದು ಪ್ರವಾದನೆಯಲ್ಲಿ ಯಾವ ವಿಧವಾಗಿರುವಂತಹ ಸಂದೇಶಗಳು ಇರುವಂಥದ್ದಾಗಿದೆ ಎನ್ನುವುದೆಲ್ಲವನ್ನು ನೋಡಲಿದ್ದೇವೆ. ನೀವು ಅದಕ್ಕೆ ತಕ್ಕ ಸಿದ್ಧತೆ ಆಗಲಿದ್ದೀರಾ ಎಂಬುದಾಗಿ ಹೇಳಿದ ಕೂಡಲೇ ನಿಮ್ಮ ಗಮನ ಈಗ ಈ ಕಾರ್ಯಕ್ರಮದ ಕಡೆಗೆ ತಿರುಗಿ ನಾವು ನಮ್ಮನ್ನು ಸಿದ್ಧಪಡಿಸಿಕೊಳ್ಳಬೇಕು. ನಾವು ಈ ಪ್ರವಾದನೆಯ ವರದಲ್ಲಿ ಬೆಳೆಯಬೇಕು. ದೇವರು ಮಾತಾಡಿದ ಪ್ರವಾದನೆಗಳನ್ನು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಬೇಕು ಎಂಬುದಾಗಿ ಆಸೆ ನಿಮ್ಮೊಳಗೆ ಬಂದಿದೆ. ಹಲವು ಸಂದರ್ಭಗಳಲ್ಲಿ ಕಡೆಯ ಕಾಲಗಳಲ್ಲಿ ನೋಡೋದಾದರೆ ದೇವರ ಮಕ್ಕಳಿಗೆ ಯಾವುದೋ ಒಂದು ವಿಧದಲ್ಲಿ ದೇವರು ತಮ್ಮ ಸಂದೇಶವನ್ನು ಕೊಡ್ತಾ ಇರ್ತಾರೆ. ನಾವು ನೋಡಿದ್ರಲ್ಲಿ ಈ ಒಂದು ಕಾಲದ ಕ್ರೈಸ್ತರಲ್ಲಿ ಬಹಳ ಮಂದಿಗೆ ಸ್ವಪ್ನಗಳು ಅಧಿಕವಾಗಿ ಬರುವ ಹಾಗೆ ಒಂದು ಮಾಹಿತಿ ಇಡುತ್ತದೆ, ಬಹಳ ಡ್ರೀಮ್ಸ್ ಬರುತ್ತೆ. ಆದರೆ ಏನಂತ ಅದೇನು ಹೇಳಕ್ಕೆ ಬರ್ತಾ ಇದೆ ಎನ್ನುವುದನ್ನು ಅರ್ಥ ಮಾಡಿಕೊಳ್ಳಲಾಗ್ತಾ ಇಲ್ಲ. ಇನ್ನು ಕೆಲವು ಕಡೆ ನೋಡುವುದಾದರೆ ಒಂದು ಕನಸಿನಂತೆ ದೇವರು ಕೆಲವೊಂದು ಕಾರ್ಯವನ್ನು ತೋರಿಸ್ತಾ ಇದ್ದಾರೆ. ಕ್ರಿಸ್ಟಲ್ ಕ್ಲಿಯರ್ ಆಗಿ ನನಗದು ಅರ್ಥ ಆಗ್ತಾ ಇದೆ, ಎದ್ದಿದ ಕೂಡಲೇ ಮರ್ತೋಗ್ತಾ ಇದೆ. ಬಹಳ ಮಂದಿ ನಮಗೆ ಪತ್ರ ಬರೆಯುವವರು ಆ ರೀತಿ ಹೇಳ್ತಾರೆ. ನಾನು ಆ ಪತ್ರಗಳನ್ನು ನೋಡಬೇಕಾದ್ರೆ ನನಗೇನು ಅನಿಸುತ್ತೆ ಅಂತ ನೀವು ಕೇಳಿದರೆ, ಈಗ ಸಮೀಪ ಕಾಲದಲ್ಲಿ ದೇವರು ತಮ್ಮ ಮಕ್ಕಳ ಬಳಿಯಲ್ಲಿ, ಎಲ್ಲ ಕ್ರೈಸ್ತರು ಅಂತ ಹೇಳೋಕ್ಕಾಗಲ್ಲ, ದೇವರನ್ನ ನಿಜವಾಗಿಯೂ ಹುಡುಕುವಂತಹ, ದೇವರೊಂದಿಗೆ ಬದುಕುತ್ತಿರುವ, ಸಿದ್ಧಲಾಗಲು ಬಯಸುತ್ತಿರುವಂತಹ ಬಹುತೇಕ ಕ್ರೈಸ್ತರಲ್ಲಿ 99% ಜನಗಳಿಗೆ ಕರ್ತನು ಬರುವಂತಹ ಕಾರ್ಯಗಳ ಕುರಿತಾಗಿ ಯಾವುದೋ ಒಂದು ವಿಧದಲ್ಲಿ ಪ್ರಕಟಣೆಗಳನ್ನು ಕೊಡುತ್ತಲೇ ಇದ್ದಾರೆ. ಒಂದು ಕನಸಲ್ಲಿ ನೋಡ್ತಾ ಇದ್ದಾರೆ, ಕೆಲವರು ಆಳವಾಗಿ ಪ್ರಾರ್ಥನೆ ಮಾಡುವಾಗ ದರ್ಶನದಲ್ಲಿ ನೋಡ್ತಾ ಇದ್ದಾರೆ, ಇನ್ನು ಕೆಲವರು ವಾಕ್ಯವನ್ನು ಓದುವಾಗ, ಇನ್ನು ಕೆಲವರನ್ನ ದೇವರು ಕೆಲವೊಂದು ಸಂದೇಶವನ್ನು ಬಿಟ್ಟು ಮಾಡಿ ತೋರಿಸುತ್ತಾರೆ. ಕೆಲವರಿಗೆ ಮನಸ್ಸಿನೊಳಗೆ ದೇವರು ಬಹಳ ಕಾರ್ಯಗಳನ್ನು ಪ್ರಕಟಿಸಿ ಇದರಿಂದಲೇ ನಡೀತಾ ಇದೆ ಎಂಬುದಾಗಿ ದೇವರು ಮಾತಾಡ್ತಾರೆ. ಇಲ್ಲಿ ಎಲ್ಲಿ ಸಮಸ್ಯೆ ಅಂತ ಕೇಳುವುದಾದರೆ, ಒಂದು ಕನಸನ್ನು ದೇವರು ನಮ್ಮ ಬಳಿ ಮಾತಾಡಿ ಸ್ವಪ್ನದಲ್ಲಿ ಒಂದು ಕಾರ್ಯವನ್ನು ನಮಗೆ ಅರ್ಥೈಸಬೇಕಾದರೆ ಕರ್ತನು ಪ್ರಕಟಿಸುವಾಗ ನನಗೆ ಅದರ ಅರ್ಥ ಆಗ್ತಾ ಇಲ್ಲ. ಇನ್ನು ಕೆಲವೊಂದು ಕಡೆ ಏನು ಹೇಳ್ತಾರೆ ಅಂತ ಕೇಳಿದ್ರೆ, ನನಗೆ ದೇವರು ಪ್ರಾರ್ಥನೆ ಮಾಡುವಾಗ ಒಂದು ದರ್ಶನ ಕಾಣಿಸ್ತು ಬ್ರದರ್, ಆದರೆ ಅದಕ್ಕೆ ಅರ್ಥ ನನಗೆ ಗೊತ್ತಿಲ್ಲ, ನೀವು ಅರ್ಥವನ್ನು ಹೇಳಬೇಕು ಅಂತ ಹೇಳ್ತಾರೆ. ಅವಾಗ ನಾನು ಹೇಳುವುದು, ನೀವು ನೋಡಿರುವಂತಹ ದರ್ಶನಕ್ಕೆ ನೀವೇ ಅರ್ಥವನ್ನು ಕೇಳಿರಿ ಎಂಬುದಾಗಿ ಹೇಳ್ತಾ ಇದ್ದೆ. ಹಾಗಾದರೆ ಅವರು ನನಗೆ ಯಾವ ಉತ್ತರ ಕೊಡ್ತಿದ್ರು ಅಂತ ನೀವು ಕೇಳಿದರೆ, ದಾನಿಯಲ್ ಕಾಲಘಟ್ಟದಲ್ಲಿ ನೆಬೂಕದ್ನೆಚ್ಚರ್ ನೋಡಿದ್ದಕ್ಕೆ ದಾನಿಯಲ್ ಅದಕ್ಕೆ ಅರ್ಥ ಹೇಳಿದ್ರಲ್ವಾ, ಫರೋಹನು ನೋಡಿದ್ದಕ್ಕೆ ಯೋಸೇಫನು ಅರ್ಥವನ್ನು ಕೊಟ್ಟರಲ್ಲವೇ, ಆ ರೀತಿಯಾಗಿ ನೀವು ಅರ್ಥವನ್ನು ಹೇಳ್ರಿ ನಮಗೆ ಎಂಬುದಾಗಿ ಕೇಳ್ತಾ ಇದ್ರು. ನಾನು ಒಂದು ಕಾರ್ಯವನ್ನು ನಿಮಗೆ ಹೇಳಲು ಬಯಸುತ್ತೇನೆ. ದೇವರು ನಿಮ್ಮ ಬಳಿ ಒಂದು ಕಾರ್ಯವನ್ನು ಮಾತಾಡಿದರೆ ಅದರ ವಿವರವನ್ನು ನಿಮ್ಮ ಬಳಿಯೇ ದೇವರು ಹೇಳಲು ಬಯಸುತ್ತಾರೆ. ದೇವರು ಹೇಳಿದ್ರು ಅಂದರೆ ನೀವು ಅದನ್ನೇ ಹುಡುಕಿ ಅದನ್ನಿಟ್ಟು ಪ್ರಾರ್ಥನೆ ಮಾಡ್ತಿರಬೇಕು. ಇದರಲ್ಲಿ ನೆಬೂಕದ್ನೆಚ್ಚರ್ ಅಥವಾ ಫರೋಹನನ್ನು ತಂದು ಉದಾಹರಣೆ ತೋರಿಸಬಾರ್ದು. ಯಾಕೆಂದರೆ ಆ ದರ್ಶನಗಳನ್ನು ನೋಡಿದವರು ರಕ್ಷಣೆ ಹೊಂದಿದವರು ಅಲ್ಲ, ದೇವರ ಮೇಲೆ ನಂಬಿಕೆ ಇರುವವರು ಕೂಡ ಅಲ್ಲ. ಅವರು ಅನ್ಯ ದೇವರುಗಳನ್ನು ಆರಾಧನೆ ಮಾಡಿದವರು. ಅವರಿಗೆ ದೇವರು ಮಾತಾಡಿದ್ದಕ್ಕೆ ಕಾರಣ ಅವರು ರಾಜರಾಗಿದ್ದಾರೆ. ಒಂದು ದರ್ಶನವನ್ನು, ಕನಸನ್ನು ನೋಡಿದ್ರೆ ಅದಕ್ಕೇನು ಮಾಡಬೇಕು ಎನ್ನುವಂತಹ ಕಾನೂನನ್ನು ಅವರು ತರಲು ಸಾಧ್ಯ. ಅದವರ ಕೈಯಲ್ಲಿ ಅಧಿಕಾರ ಇರುವುದಕ್ಕೋಸ್ಕರವಾಗಿ ದೇವರು ಮಾತಾಡಿದರು. ಹಾಗಾದರೆ ಅವರು ಯಾರು ಅಭಿಷೇಕಿಸಲ್ಪಟ್ಟವರು ಅಲ್ಲ, ಯೆಹೋವನಾಗಿರುವ ದೇವರನ್ನು ಆರಾಧನೆ ಮಾಡಿದವರು ಅಲ್ಲ. ಅವರ ಒಂದು ನಡವಳಿಕೆ, ಧರ್ಮದ ಸಂಪ್ರದಾಯಗಳು, ವಾಡಿಕೆ ಅಭ್ಯಾಸಗಳು, ಆರಾಧನೆಗಳು ವ್ಯತ್ಯಾಸವಾದವುಗಳು. ಫರೋಹನನು ಸರಿ, ನೆಬೂಕದ್ನೆಚ್ಚರನು ಸರಿ. ಹಾಗಾಗಿ ದೇವರು ಅವರ ಬಳಿ ಮಾತಾಡಿದರು. ಅದರ ಮರೆಯಾದ ರಹಸ್ಯವನ್ನು ತನ್ನ ಪ್ರವಾದಿಗಳ ಬಾಯಲ್ಲಿ ದೇವರು ಇಟ್ಟರು. ಆದರೆ ನಮ್ಮ ಕೇಸಲ್ಲಿ ಏನು ಸಮಸ್ಯೆ ಅಂತ ಕೇಳಿದರೆ, ನೀವೇ ಅಭಿಷೇಕಿಸಲ್ಪಟ್ಟವರಾಗಿದ್ದೀರಾ, ನಿಮ್ಮನ್ನೇ ದೇವರು ಪ್ರವಾದನೆಯ ಆತ್ಮದಿಂದಲೇ ತುಂಬಿಸಿದ್ದಾರೆ, ನಿಮ್ಮೊಂದಿಗೆ ದೇವರು ಮಾತಾಡಲು ಸಾಧ್ಯವಾಗುತ್ತದೆ. ಹಾಗಾಗಿ ಇವಾಗ ನಿಮಗೆ ಇಂಟರ್ಪ್ರಿಟೇಷನ್ ಮಾಡುವುದಕ್ಕೆ ಯಾವ ವ್ಯಕ್ತಿ ಬೇಕಾಗಿಲ್ಲ, ನೀವೇ ಆ ಒಂದು ಕಾರ್ಯಗಳನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯ. ನಿಮ್ಮ ಬಳಿ ದೇವರು ಸ್ಪಷ್ಟವಾಗಿ ಕಾರ್ಯವನ್ನು ಪ್ರಕಟಿಸಿ ಮಾತಾಡೋಕ್ಕೆ ಸಾಧ್ಯ. ಏನು
ನಾನು ನೋಡಿದೆ, ನನಗೆ ಅರ್ಥ ಆಗಲಿಲ್ಲ ಕಣ್ರಿ. ಆ ರೀತಿ ನೀವು ಕೇಳುವುದಾದರೆ ಮತ್ತೆ ನೀವು ದೇವರ ಬಳಿ ಕೇಳಬೇಕು. ಒಬ್ಬ ನೆಬೂಕದ್ನೆಚ್ಚರನೇ ಮನುಷ್ಯರ ಬಳಿ ಕೇಳಿದ್ರು. ನೀವು ಆ ರೀತಿ ಅಲ್ಲ. ದೇವರೊಂದಿಗೆ ನಮಗೆ ಹತ್ತಿರ ಸಂಪರ್ಕವಿರುವುದರಿಂದ ದೇವರ ಈ ಒಂದು ಸ್ಥಳಗಳು ಅರ್ಥ ಆಗಲಿಲ್ಲ, ನನಗೆ ಅದನ್ನು ಪ್ರಕಟಿಸಿರಿ ಎಂಬುದಾಗಿ ದೇವರ ಬಳಿ ಕೇಳಬೇಕು. ಆಗ ನಮಗೆ ಎಲ್ಲಿ ಸಮಸ್ಯೆ ಬರುತ್ತೆ ಅಂತ ಕೇಳಿದ್ರೆ, ಒಂದು ಪ್ರವಾದನೆಯನ್ನಾಗಲಿ ಒಂದು ದರ್ಶನವನ್ನಾಗಲಿ ದೇವರು ಪ್ರಕಟಿಸಿದರೆ ಆ ದರ್ಶನವನ್ನು ಯಾವ ಸ್ಥಳದಲ್ಲಿ ಡಿಸೆಕ್ಟ್ ಮಾಡಬೇಕು, ಯಾವ ಯಾವ ಸ್ಥಳದಲ್ಲಿ ಅದನ್ನು ವಿಭಾಗಿಸಿ ನೋಡಬೇಕು, ಯಾವ ಸ್ಥಳದಲ್ಲಿ ಅರ್ಥವಿರುತ್ತದೆ ಎನ್ನುವ ಕೆಲವೊಂದು ಸಾಮಾನ್ಯ ಅರ್ಥವನ್ನು ಅರ್ಥ ಮಾಡಿಕೊಂಡರೆ ನೀವು ಸ್ವಂತವಾಗಿ ದೇವರ ಬಳಿಯಲ್ಲಿ ಪ್ರಾರ್ಥನೆ ಮಾಡಿ ನಿಮಗೆ ದೇವರು ತೋರಿಸಿದ ದರ್ಶನಕ್ಕೂ ಸ್ವಪ್ನಗಳಿಗೂ ಪ್ರಕಟಣೆಗಳಿಗೂ ನೀವೇ ಸ್ಪಷ್ಟವಾದ ಅರ್ಥವನ್ನು ಅರ್ಥೈಸಿಕೊಳ್ಳಲು ಸಾಧ್ಯ. ಅದೇ ಬಹು ಮುಖ್ಯವಾದದ್ದು. ನೀವು ಪ್ರತಿ ಬಾರಿ ಯಾರಿಗಾದರೂ ಪತ್ರ ಬರೆದು ನೆನ್ನೆ ಒಂದು ಕನಸನ್ನು ನೋಡಿದೆ ಬ್ರದರ್, ಆ ಕನಸಲ್ಲಿ ಒಂದು ಕಡೆ ಕೋಣ, ಇನ್ನೊಂದು ಕಡೆ ಹೋರಿ ನನ್ನನ್ನು ಅದು ಓಡಿಸ್ತಾ ಬರ್ತಾ ಇದೆ, ಬಲಗಡೆ ಒಂದು ಎಡಗಡೆ ಒಂದು ಬರ್ತಾ ಇದೆ, ಇದಕ್ಕೆ ಅರ್ಥವನ್ನು ಹೇಳ್ರಿ. ಬೇಕಾಗಿಲ್ಲ, ನೀವೇ ಪ್ರಾರ್ಥನೆ ಮಾಡಿರಿ ದೇವರ ಬಳಿಯಲ್ಲಿ. ಹಾಗಾಗಿ ಆ ಪ್ರವಾದನೆಯನ್ನು ನೀವು ನೋಡಿದ ಕೂಡಲೇ ಮೊದಲು ಅದು ಎಲ್ಲಿಂದ ಆರಂಭವಾಗಬೇಕು, ಯಾವ ಯಾವ ಸ್ಥಳದಲ್ಲಿ ಅರ್ಥವಿರುತ್ತದೆ, ಯಾವ ಯಾವ ಅರ್ಥಗಳು ಅದರ ಒಳಗೊಂಡಿರುತ್ತೆ ಎಂಬುದಾಗಿ ಮೊದಲು ಡೈಸೆಕ್ಟ್ ಮಾಡಬೇಕು ಅದನ್ನು. ಆ ಕಾಲದಲ್ಲಿ ಬಯಾಲಜಿಯನ್ನು ನೀವು ಒಂದು ವೇಳೆ ಓದಿದರೆ, ಈ ಬಯಾಲಜಿ ಓದಿದರೆ ನೀವು ಅದರಲ್ಲಿ ಒಂದು ಜಿರಳೆಯನ್ನು ಹಿಡಿದು ಅದನ್ನು ಹಾಗೆ ಕಟ್ ಮಾಡಿ ಒಳಗೆ ಏನಿದೆ ಅಂತ ನೋಡ್ತಾರೆ, ನೋಡಿದಿರಲ್ವಾ? ಅದಕ್ಕೆ ಹೆಸರು ಡಿಸೆಕ್ಟ್ ಮಾಡುವಂಥದ್ದು. ಆ ರೀತಿಯಾಗಿ ಸತ್ಯವೇದದ ಪ್ರವಾದನೆಯನ್ನು ನೀವು ವಿಭಾಗಿಸಿ ನೋಡಿ, ಅದರಲ್ಲಿ ಯಾವ ಸ್ಥಳದಲ್ಲಿ ಏನಿದೆ ಎನ್ನುವಂಥದ್ದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಅದಕ್ಕೆ ಕೆಲವೊಂದು ಕಾರ್ಯವನ್ನು ನಿಮಗೆ ಇವತ್ತು ನಾವು ನೋಡುವ ರೀತಿಯಲ್ಲಿ, ನಾವು ಅರ್ಥ ಮಾಡಿಕೊಳ್ಳುವ ರೀತಿಯಲ್ಲಿ, ನೀವು ಅರ್ಥ ಮಾಡಿಕೊಳ್ಳುವುದಕ್ಕೋಸ್ಕರವಾಗಿ ನಿಮಗೆ ಕೆಲವೊಂದು ದೇವರು ನಮಗೆ ಹೇಳಿದಂಥ ಕೆಲವೊಂದು ಟಿಪ್ಸನ್ನು ನಿಮಗೆ ಹೇಳಲು ಬಯಸುತ್ತೇನೆ. ಆ ರೀತಿಯಾಗಿ ನಾವಿಬ್ಬರೂ ಸೇರಿ ಒಂದೇ ಥರ ಒಂದು ಬೆಳವಣಿಗೆಯು, ಒಂದೇ ಥರ ಕೆಲವೊಂದು ಅರ್ಥೈಸುವಿಕೆ ಇದ್ದರೆ ಪ್ರವಾದನೆಗಳೊಳಗೆ ನಾವೆಲ್ಲರೂ ಸೇರಿ ಪ್ರಯಾಣ ಮಾಡಲು ಸಾಧ್ಯ, ಟ್ರಾವೆಲ್ ಮಾಡಲು ಸಾಧ್ಯ. ನಾನೊಂದು ನೋಡ್ಬೇಕಾದ್ರೆ ನೀವೊಂದು ನೋಡ್ತಾ ಇರ್ತೀರಾ, ನಾವೊಂದನ್ನು ಅರ್ಥ ಮಾಡ್ಕೋಬೇಕಾದ್ರೆ ನೀವೊಂದು ಅರ್ಥ ಮಾಡಿಕೊಳ್ಳುತ್ತೀರಾ. ಆಗ ಪ್ರವಾದನೆಯ ಪರಿಪೂರ್ಣತೆ ನಮಗೆ ಸಿಗುತ್ತದೆ. ಆದ್ದರಿಂದಲೇ ಉಳಿದ ಹಾಗೆ ದೇವರು ತೋರಿಸಿದ್ರೆ ಯಾರಾದರೂ ಬಳಿ ನಾವೊಂದು ಉತ್ತರ ತಗೋಬೇಕು ಅಂತ ಇದ್ದರೆ ಕೆಲವು ಸಮಯಗಳಲ್ಲಿ ನಿಮ್ಮನ್ನು ಎಡುವಂತೆ ಮಾಡುತ್ತದೆ. ಹಾಗಾಗಿ ನಿಮ್ಮ ಬಳಿ ದೇವರು ಮಾತಾಡಿದರೆ, ನಿಮ್ಮ ಬಳಿ ಏನೋ ಒಂದು ಹೇಳಲು ಅವರು ಬಯಸುತ್ತಾ ಇದ್ದಾರೆ, ಅದನ್ನು ನೀವೇ ಅರ್ಥ ಮಾಡಿಕೊಳ್ಳಬೇಕು. ಅದಕ್ಕೆ ಪ್ರಯತ್ನ ಮಾಡಿ. ಅರ್ಥ ಆಗಲಿಲ್ಲ ಮತ್ತೊಮ್ಮೆ ಕೇಳ್ರಿ. ಸ್ಕೂಲ್ನಲ್ಲಿ ಕೆಲವು ಮೇಸ್ಟ್ರುಗಳು ಹೇಳ್ತಾರೆ, ಅರ್ಥ ಆಗಲಿಲ್ಲ ಅಂದರೆ ಕೇಳು, ಅರ್ಥವಾದಂತೆ ನಟನೆ ಮಾಡಿ ಅನಂತರ ಹೋಗಿ ಪರೀಕ್ಷೆಯಲ್ಲಿ ಬಿಟ್ಬಿಡ್ಬೇಡ್ರಿ. ಅರ್ಥ ಆಗಲಿಲ್ವಾ, ಸಂಶಯ ಇದ್ದರೆ ಕೈ ಮೇಲೆತ್ತಿರಿ. ನನಗೆ ಹೇಳ್ಕೊಟ್ಟಂತಹ ಶಿಕ್ಷಕರ ಬಳಿಯಲ್ಲಿ ಅದನ್ನೇ ಹೇಳ್ಕೊಟ್ಟಿದ್ದಾರೆ. ಒಂದು ಲೆಕ್ಕ, ಒಂದು ಥಿಯರಿ, ಒಂದು ಥಿಯರಮ್ ಹೇಳ್ಬೇಕಾದ್ರೆ ನಿನಗೆ ಅರ್ಥ ಆಗಲಿಲ್ವಾ, ಕೈ ಮೇಲೆತ್ತು, ನಾನು ನಿಮಗೆ ಮತ್ತೆ ಅದನ್ನು ಅರ್ಥೈಸುತ್ತೇನೆ, ಅದುವೇ ಕರ್ತನು. ನಾನು ನಿಮ್ಮ ಬಳಿಯಲ್ಲಿ ಒಂದು ವಿಷಯವನ್ನು ಮಾತಾಡಕ್ಕೆ ಬರ್ತೀನಿ. ಅರ್ಥ ಆಗಲಿಲ್ಲ ಅಂದರೆ ನಾನು ಮಾತಾಡಿ ಮುಗಿಸಿದ ಕೂಡ ನನಗೆ ತಿಳಿಸು, ದೇವರೇ ಈ ಸ್ಥಳದಲ್ಲಿ ನನಗೆ ಅರ್ಥ ಆಗಲಿಲ್ಲ, ಇದರ ಅರ್ಥವೇನು ಎಂಬುದಾಗಿ ನನಗೆ ಅರ್ಥ ಆಗಲಿಲ್ಲ. ಕೇಳ್ರಿ. ಕೇಳಿದ್ರೆ ದೇವರು ಮತ್ತೊಮ್ಮೆ ಅದೇ ದರ್ಶನವನ್ನು ಸಿಂಪ್ಲಿಫೈ ಮಾಡಿ ನಿಮಗೆ ಅರ್ಥ ಆಗುವ ರೀತಿಯಲ್ಲಿ ಅದನ್ನು ಡೈಲ್ಯೂಟ್ ಮಾಡಿ ಇನ್ನೊಂದು ದರ್ಶನವಾಗಿ ತೋರಿಸ್ತಾರೆ. ನೀವು ಎರಡು ದರ್ಶನವನ್ನು ನೋಡಿದೆ ಅಂತ ಅನ್ಕೊಬಾರದು. ಆ ದರ್ಶನವೇ ಅದು ಸರಳ ಮಾಡಲ್ಪಟ್ಟಂತಹ ಒಂದು ರೂಪ, ಸಿಂಪ್ಲಿಫೈ ಮಾಡಿದಂತಹ ಒಂದು ರೂಪ ಅದು. ಹಾಗಾಗಿ ಅವೆರಡನ್ನ ಸೇರಿಸಿ ನೋಡೋದಾದರೆ ಆ ಒಂದು ಕಾರ್ಯವನ್ನು, ಅರ್ಥವನ್ನು ಎರಡನ್ನ ಸೇರಿಸಿ ನಿಮ್ಮಿಂದ ಅರ್ಥ ಮಾಡಿಕೊಳ್ಳಲು ಸಾಧ್ಯ. ಆಗ ಒಂದು ಪ್ರವಾದನೆ ಎಂಬುದಾಗಿ ಬರುವುದಾದರೆ ಪ್ರವಾದನೆಯಲ್ಲಿ ಏನೆಲ್ಲ ಇದೆ ಎನ್ನುವಂಥದ್ದನ್ನು ಮೊದಲು ಅರ್ಥ ಮಾಡಿಕೊಳ್ಳಬೇಕು. ನಾನು ಮುಂಚಿತವಾಗಿ ನಿಮಗೆ ತಿಳಿಸಿದ ಪ್ರಕಾರ ಒಂದು ಅಂಗಡಿಗೆ ಹೋದರೆ ಈ ಅಂಗಡಿಯಲ್ಲಿ ಏನೆಲ್ಲ ಇದೆ ಎನ್ನುವುದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಇದೆಲ್ಲ ಬಹಳ ಶಾಪಿಂಗ್ ಮಾಲ್ಗಳು ಬಂದಿದೆ, ಬಹಳ ಅಂಗಡಿಗಳು ಬಂದಿದೆ, ದೊಡ್ಡ ದೊಡ್ಡ ಅಂಗಡಿಗಳೆಲ್ಲ ಬಂದಿದೆ. ಆದರೆ ಆ ಅಂಗಡಿಯಲ್ಲಿ ಸಿಗುವಂತಹ ವಸ್ತುಗಳು ಆ ಅಂಗಡಿಯಲ್ಲಿ ಅದರ ಮುಂದೆ ನಿಲ್ಲಬೇಕಾದ್ರೆ, ಆ ಅಂಗಡಿ ಒಳಗೆ ಹೋಗಬೇಕಾದ್ರೆ ಇದರಲ್ಲಿ ಏನೆಲ್ಲ ನಾವು ಕೊಂಡುಕೊಳ್ಳಲು ಸಾಧ್ಯ, ಇಲ್ಲಿ ಏನೆಲ್ಲ ಸಿಗುತ್ತೆ ಎನ್ನುವುದು ನಮಗೆ ಗೊತ್ತಾಗುತ್ತಲ್ವಾ? ಅದೇ ರೀತಿಯಾಗಿ ಒಂದು ಪ್ರವಾದನೆಯಲ್ಲಿ ಏನೇನೆಲ್ಲ ಇರುವಂಥದ್ದಾಗಿದೆ, ಆ ಪ್ರವಾದನೆಗಳಲ್ಲಿ ನಾನು ಯಾವುದನ್ನು ಹುಡುಕಬೇಕು ಎನ್ನುವುದನ್ನು ಮೊದಲು ನೀವು ಅರ್ಥ ಮಾಡಿಕೊಳ್ಳಬೇಕು. ಮೊದಲ ಕಾರ್ಯವಾಗಿ ನಾನು ಕಳೆದ ಬಾರಿ ಭೇಟಿಯಾದಾಗ ನಿಮ್ಮ ಬಳಿ ಹೇಳಿದಂತಹ ವಿಷಯ, ಪ್ರವಾದನೆಯಲ್ಲಿ ಸತ್ಯವೇದದಲ್ಲಿ ಪ್ರಕಟಿಸಿದಂತಹ ಪ್ರವಾದನೆಗಳಲ್ಲಿ ನಿಮಗೆ ದೇವರು ಕೆಲವೊಂದು ಕಾರ್ಯವನ್ನು ಪ್ರಕಟಿಸಿ ಹೇಳಿದರೂ ಕೂಡ ಪ್ರವಾದನೆಗಳಲ್ಲಿ ಮುಂತಿಳಿಸಲ್ಪಟ್ಟಂತಹ ಕಾರ್ಯಗಳು ಇರುವಂಥದ್ದಾಗಿದೆ. ಯಾರು ಮುಂತಿಳಿಸಿದ್ರು ಪ್ರಶ್ನೆ ಬರುತ್ತಲ್ವಾ? ಕರ್ತನು ತನ್ನ ಅಧೀನದಲ್ಲಿ ಮುಂತಿಳಿಸಿದರು. ಅಧೀನವೆಂದರೆ ಟ್ರೆಜರಿ ರೀತಿಯಲ್ಲಿ, ಅವರ ಆಫೀಸ್, ಅವರ ಅಧೀನದಲ್ಲಿ
ದೇವರಾದ ಯೇಸುಕ್ರಿಸ್ತನ ಬಳಿಯಲ್ಲಿ ಕೇಳ್ತಾರೆ, ನಿಮ್ಮ ಬರುವಿಕೆ ಯಾವಾಗ ಸಂಭವಿಸುತ್ತೆ, ಯಾವ ಕಾಲಘಟ್ಟದಲ್ಲಿ ಸಂಭವಿಸುತ್ತೆ ಅದನ್ನು ಕರೆಕ್ಟಾಗಿ ಹೇಳ್ರಿ. 2000 ನಂತರ 2026 ಅಂತ ಕೇಳ್ರಿ. ಆಗ ಯೇಸು ಒಂದು ಕಾರ್ಯವನ್ನು ಹೇಳಿದರು. ತಂದೆಯ ಅಧೀನದಲ್ಲಿ ಇರುವಂತಹ ಕಾಲಗಳನ್ನು ತಿಳಿಯುವಂಥದ್ದು ಮನುಷ್ಯರಿಗೆ ಸೀಮಿತವಾದದ್ದಲ್ಲ, ಮಗನು ಅದನ್ನು ತಿಳಿಯುವುದಿಲ್ಲ. ಅದು ಅವರ ಅಧೀನದಲ್ಲಿರುವಂಥದ್ದಾಗಿದೆ. ಅವರ ಸಂರಕ್ಷಿಸಲ್ಪಟ್ಟಿರುವಂತಹ ಅವರ ಪರ್ಸ್ನಲ್ ಡಿಸ್ಕ್ನಲ್ಲಿ ಇದೆ, ಅವರ ನಿಯಂತ್ರಣದಲ್ಲಿದೆ. ಅದುವೇ ಅಧೀನತೆ. ಅದರೊಳಗೆ ಇರುವಂಥದ್ದಾಗಿದೆ, ಅದು ಯಾರಿಗೂ ಗೊತ್ತಿಲ್ಲ ಎಂಬುದಾಗಿ ಹೇಳ್ತಾರೆ. ಹಾಗಾದರೆ ಕಾರ್ಯವನ್ನಿಟ್ಟು ನಾವು ನೋಡಬೇಕಾದರೆ ಯಾರು ಇದನ್ನು ರೂಪಿಸಿದರು, ಮುಂತಿಳಿಸಿದ ಕಾರ್ಯಗಳನ್ನೇ ಆಯಾ ಕಾರ್ಯಗಳು ಬರಬೇಕಾದ್ರೆ ನಮಗೆ ಅದು ಅವರು ಪ್ರಕಟಿಸಿ ಹೇಳ್ತಾರೆ. ಮುಂದಿನ ಸೀನ್ ಅದುವೇ. ಮುಂದಿನ ಸೀನ್ ಲೋಕದಲ್ಲಿ ಒಂದು ದೊಡ್ಡ ಬಾಧೆ ಇದುವೇ. ಈಗ ಆ ಬಾಧೆಯನ್ನು ಮಾರ್ಪಡಿಸೋಕ್ಕೆ ಸಾಧ್ಯನಾ? ಮಾರ್ಪಡಿಸಲು ಸಾಧ್ಯವಾದರೆ ಮಾರ್ಪಡಿಸಲು ಪ್ರಾರ್ಥನೆ ಮಾಡ್ಬೋದು. ಇಲ್ಲದಿದ್ದರೆ ತಪ್ಪಿಸಿಕೊಳ್ಳುವುದಕ್ಕೆ ನೀವು ದಾರಿ ನೋಡಬೇಕು. ಹಾಗಾದರೆ ದೇವರು ಕೆಲವೊಂದು ಪ್ರವಾದನೆಯನ್ನು ಪ್ರಕಟಿಸಿ ಮಾತಾಡಬೇಕಾದ್ರೆ ಅವರು ಹೇಳ್ತಾರೆ, ಇಲ್ಲಿ ಆಪತ್ತು. ಹಾಗಾದರೆ ಪ್ರಾರ್ಥನೆ ಮಾಡುವವರು ಮುಂಚಿತವಾಗಿ ಎದ್ದು, ಉತ್ತರವಾದ ಮಾಡುವವರು ಮುಂಚಿತವಾಗಿ ಎದ್ದು ನನ್ನ ಬಳಿಯಲ್ಲಿ ಪರಿತಪಿಸಿ ಮಾತಾಡಿದರೆ ನಾನು ಈ ಕಾರ್ಯವನ್ನು ಬಾರದ ಹಾಗೆ ತಡೆಯುತ್ತೇನೆ ಎಂಬುದಾಗಿ ಹೇಳಿದರೆ ನೀವು ಪ್ರಾರ್ಥನೆ ಮಾಡಬಹುದು. ನಡೆಯುವಂತಹ ಕಾರ್ಯ ಇನ್ನು ಮುಂದೆ ಈ ಲೋಕದಲ್ಲಿ ಒಂದೇ ಸರ್ಕಾರ ಬರುತ್ತೆ ಎಂಬುದಾಗಿ ಹೇಳುವುದಾದರೆ ನೀವು ಅದನ್ನು ತಪ್ಪಿಸಿಕೊಳ್ಳುವುದಕ್ಕೆ ದಾರಿಯನ್ನೇ ಹುಡುಕಬೇಕಷ್ಟೇ. ಅದನ್ನು ಮಾರ್ಪಡಿಸೋಕ್ಕಾಗಲ್ಲ. ಅದು ನಡೆಯುತ್ತೆ ಎನ್ನುವುದು ದಾನಿಯೇಲನ ಕಾಲದಲ್ಲಿ ಹೇಳಲ್ಪಟ್ಟದಾಗಿದೆ. ಹಾಗಾದರೆ ಈ ನಡೆಗೆ ಬರ್ತಾ ಇದ್ದೀನಿ, ಸಿಂಪಲ್ ಆಗಿ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಒಂದು ಪ್ರವಾದನೆಯಲ್ಲಿ ಮುಂಚೆ ನಡೆಯುವಂತಹ ಹಲವು ಕಾರ್ಯಗಳ ಕುರಿತಾಗಿರುವ ಸಂದೇಶ ಇರುವಂಥದ್ದಾಗಿದೆ. ಅದರಲ್ಲಿ ದೇವರಿಂದ ತೀರ್ಮಾನಿಸಲ್ಪಟ್ಟಂತಹ ಕೆಲವೊಂದು ಸಂದೇಶಗಳಿದೆ. ಅದರಲ್ಲಿ 2 ವಿಧಗಳಿದೆ. ಒಂದು, ನೀವು ಪ್ರಾರ್ಥನೆಯಿಂದಾಗಲಿ ಬೇರೆ ಉತ್ತರವಾದವನ್ನು ಮಾಡುವುದರಲ್ಲಿ ಉಪವಾಸದಲ್ಲಿಯೂ ಮಾರ್ಪಡಲು ಸಾಧ್ಯವಾದವುಗಳು. ಮತ್ತೊಂದು, ಮಾರ್ಪಡಿಸಲಾಗದ ಕಾರ್ಯಗಳು, ನೀವು ಅದರಲ್ಲಿ ಬಾಧಿಸಲ್ಪಡದ ಹಾಗೆ ತಪ್ಪಿಸಿಕೊಳ್ಳಲು ಸಾಧ್ಯ. ಆಗ ಒಂದು ಪ್ರವಾದನೆಯನ್ನು ನೋಡಿದ ಕೂಡಲೇ ನೀವು ಮೊದಲೇನು ಅರ್ಥ ಮಾಡ್ಕೋಬೇಕು ಅಂದರೆ, ಇದು ಪ್ರಾರ್ಥನೆಯಿಂದ ಮಾರ್ಪಡಿಸಲು ಸಾಧ್ಯನಾ ಅಥವಾ ಪ್ರಾರ್ಥನೆಯಿಂದ ನಾನು ತಪ್ಪಿಸಿಕೊಳ್ಳಬೇಕಾದಂಥದ್ದ? ಮೊದಲು ಅದನ್ನು ನೀವು ಗಮನಿಸಬೇಕು. ಅದು ಸತ್ಯವೇದ ಪ್ರವಾದನೆಯಾಗಿದ್ದರೂ ಕೂಡ ಸರಿ, ಕರ್ತನು ನಿಮಗೆ ತೋರಿಸುವಂತಹ ಪ್ರವಾದನೆಯಾಗಿದ್ದರೂ ಕೂಡ ಸರಿ, ಮೊದಲ ಕಾರ್ಯ ನೀವೇನು ಮಾಡಬೇಕು? ಮೊದಲು ಒಂದು ಪ್ರವಾದನೆಯಲ್ಲಿ ಕೇಳಿದ್ರೆ, ಈ ಒಂದು ಪ್ರವಾದನೆ ನಾವು ಹಿಂದಿರುಗುವುದರ ಮೂಲಕ ಅಥವಾ ಪ್ರಾರ್ಥನೆ ಮಾಡುವುದರ ಮೂಲಕ ಮಾರ್ಪಡಿಸಲು ಅಸಾಧ್ಯವಾದ ಪ್ರವಾದನೆಯ ಅಥವಾ ನಿರಂತರವಾಗಿ ತೀರ್ಮಾನಿಸಲ್ಪಟ್ಟಂತಹ ಒಂದು ಪ್ರವಾದನೆಯ ಆ ಪ್ರವಾದನೆಯಾಗಿದೆಯೇ ಎನ್ನುವುದನ್ನು ನಾವು ನೋಡಬೇಕು. ಹಾಗಾದರೆ ಯಾತರ ಕುರಿತಾಗಿ ಮುಂತಿಳಿಸಲ್ಪಟ್ಟಂತಹ ಕಾರ್ಯಗಳಲ್ಲಿ ಲೋಕದಲ್ಲಿ ಸಂಭವಿಸುವಂತಹ ಎಲ್ಲ ಕಾರ್ಯಗಳನ್ನು, ತೀರ್ಮಾನಿಸಲ್ಪಟ್ಟಂತಹ ಕಾರ್ಯಗಳನ್ನು, ಅದರ ಕುರಿತಾಗಿರುವ ಪ್ರವಾದನೆಗಳು ಒಳಗೆ ಪ್ರಕಟಣೆ ಇರುತ್ತೆ. ಎಲ್ಲ ಕೂಡ ನೀವು ಅಂದುಕೊಳ್ಳುವ ಹಾಗೆ ಎಲ್ಲವೂ ಅಕಸ್ಮಾತಾಗಿ ನಡೆಯಲ್ಲ. ನಾವಾಗ ರೀತಿ ಅನ್ಕೊಂತೀವಿ, ಇವನು ಮಾತ್ರ ರೀತಿಯಾಗಿ ಮಾಡಿದರೆ, ಇವರು ಮಾತ್ರ ರೀತಿ ಹೋಗದೇ ಇದ್ದಿದ್ರೆ ಇದು ನಡೆಯಲ್ವಲ್ಲ. ಇಲ್ಲ, ಅದು ತೀರ್ಮಾನಿಸಲ್ಪಟ್ಟವುಗಳು. ಚಿಕ್ಕ ಉದಾಹರಣೆಗೆ ನೋಡಿ, ಯೂದಾಸ್ ಮಾತ್ರ ಅವತ್ತು ಹಣದ ಆಸೆಯ ಮೂಲಕ ಯಾಜಕರ ಬಳಿ ಹೋಗದೇ ಇದ್ದಿದ್ದರೆ ಯೇಸು ತಪ್ಪಿಸ್ಕೋಬೋದಿತ್ತಲ್ಲ. ಅಥವಾ ಮೊದಲು ಕಾಸು ತೆಗೆದು ಹಾಕಿದ್ನಲ್ಲ, ಶಿಲುಬೆ ಹೋಗಿನ ಮುಂಚೆ ಅದು ಬಿಸಾಕಿದ್ರೆ ಅದನ್ನು ಆ ಹಣ ಬೇಡ ಅಂತ ಮನೆ ತಿರುಗಿದ್ರೆ ಆಗ್ತಿರ್ಲಿಲ್ವಲ್ಲ. ಆ ರೀತಿಯಲ್ಲ, ಅದು ನಡೆಯಲೇಬೇಕು ಎಂಬುದಾಗಿ ಹಳೆಯ ಪ್ರವಾದಿಗಳ ಕಾಲಘಟ್ಟದಲ್ಲೇ ಬರೆಯಲ್ಪಟ್ಟಿದೆ. ಯೂದಾಸನು ಯೇಸು ಕ್ರಿಸ್ತನನ್ನು ಬೆಳ್ಳಿ ಕಾಸುಗಳಿಗೆ ಮಾರ್ತಾನೆ. ಆ ಕಾಸಲ್ಲಿ ಒಂದು ನೆಲವನ್ನು ಖರೀದಿ ಮಾಡ್ತಾರೆ. ಅದಕ್ಕೆ ಹೆಸರು ರಕ್ತ ನೆಲ ಅಂತ ಹೇಳಲ್ಪಡುತ್ತೆ. ಅವನು ಶಪಿಸಲ್ಪಟ್ಟವನು ಎಂಬುದಾಗಿ ಪ್ರವಾದನ ಗ್ರಂಥಗಳಲ್ಲಿ ಯೂದಾಸ್ ಬಗ್ಗೆ ಬರೆಯಲ್ಪಟ್ಟಿದೆ. ಅದನ್ನು ಮಾರ್ಪಡಿಸೋಕ್ಕಾಗಲ್ಲ. ಒಂದು ಏನು ಮಾಡ್ಬೋದು ಅಂತ ಹೇಳಿದ್ರೆ, ಯೂದಾಸ್ ಬೇಕಾದ್ರೆ ತಪ್ಪಿಸ್ಕೋಬೋದು, ಯೂದಾಸ್ ಇಲ್ಲ ಅಂದರೆ ಬೇರೆ ಹಬ್ಬ ಸಿಗ್ತಿದ್ದ ಅಷ್ಟೇ ಅಲ್ಲಿ. ಆದರೆ ಖಂಡಿತ ಆ ಸಂಭವ ನೆರವೇರಲೇ ತೀರಬೇಕು. ಯಾರು ಅಂದುಕೊಂಡ್ರು ಅದನ್ನು ಮಾರ್ಪಡಿಸೋಕ್ಕಾಗಲ್ಲ. ಯೇಸುವಿನ ಬಳಿ ಬಂದು ಗೆತ್ಸೆಮನೆ ತೋಟದಲ್ಲಿ ನಿಮ್ಮನ್ನು ಹಿಡಿಯಕ್ಕೆ ಬರ್ತಾರೆ ಅಂತ ಗೊತ್ತಾದರೆ ಓಡಿ ತಪ್ಪಿಸಿಕೊಳ್ಳಿರಿ ಅಂತ ಹೇಳಿದರೆ ಅದು ಕೂಡ ನಡೆಯಲ್ಲ ಅಲ್ಲಿ. ಅದು ನಡೆಯಲೇಬೇಕು. ನೋಡಿ, ಯೇಸುವೆ ಪ್ರಾರ್ಥನೆ ಮಾಡಿ ನೋಡಿದ್ರಲ್ಲ, ತಂದೆಯೇ, ಈ ಪಾತ್ರ ನನ್ನ ಬಿಟ್ಟು ನೀಗುವುದಾದರೆ ನೀಗಲಿ, ಆದರೂ ನನ್ನ ಇಷ್ಟ ಪ್ರಕಾರ ಅಲ್ಲ, ನಿಮ್ಮ ಚಿತ್ತಾನುಸಾರವಾಗಿ. ಯೇಸು ಪ್ರಾರ್ಥನೆ ಮಾಡಿದ್ರು, ಆ ಪಾತ್ರ ನೀಗಲಿಲ್ಲ. ಯೇಸು ಯಾಕೆ ಆ ಒಂದು ಕಾರ್ಯದ ಕುರಿತ ಭಯಪಟ್ಟರು ಅಂದರೆ, ಶಿಲುಬೆಯಲ್ಲಿ ಒಡೆಯಲ್ಪಡುವುದರ ಕುರಿತಾಗಿ ಅವರು ಭಯಪಡಲಿಲ್ಲ. ಅವರ ಮೇಲೆ ಲೋಕದ ಪಾಪ ಸ್ವೀಕರಿಸಲ್ಪಡುತ್ತೆ. ಪಾಪ ಸ್ವೀಕರಿಸಲ್ಪಟ್ಟ ಕೂಡಲೇ ಅವರು ಶಾಪವಾಗಿ ಮಾರ್ಪಡ್ತಾರೆ. ಶಾಪವಾದರೆ ತಂದೆಯ ಸಮ್ಮುಖ ಅವರಿಗೆ ಮರೆಯಾಗುತ್ತೆ. ಅದರಿಂದ ಅದು ಸಹಿಸಕ್ಕಾಗಲಿಲ್ಲ ಅವ್ರಿಗೆ. ಒಂದು 5 ನಿಮಿಷ ಕೂಡ ತಂದೆಯ ಮುಖವನ್ನು ನೋಡೋದು ಇರೋಕ್ಕೆ ಸಾಧ್ಯ ಇಲ್ಲ. ಆ ರೀತಿಯಲ್ಲಿ ಇರೋಕ್ಕೆ ಸಾಧ್ಯನ ಅಂತ ಕೇಳಿದರೆ
ನಿಮ್ಮಿಂದ ಉಸಿರಾಡೋದು ಎಷ್ಟು ನಿಮಿಷ ಇರೋಕ್ಕೆ ಸಾಧ್ಯ? ಒಂದು ನಿಮಿಷ ಪೂರ್ತಿಯಾಗಿರುವುದೇ ಕಷ್ಟ ಅಲ್ವಾ? ಆ ರೀತಿಯಾಗಿ ಯೇಸುವಿನ ಪ್ರಕಾರ ಅದು ಉಸಿರಾಡೋ ರೀತಿಯಲ್ಲಿಯೇ ತಂದೆಯ ಪ್ರಸನ್ನತೆಯನ್ನು ಬಿಟ್ಟು ದೂರ ಇರಲು ಸಾಧ್ಯವೇ ಇಲ್ಲ ಅವರಿಂದ. ಅವರು ಭಯಪಟ್ಟದ್ದು ಆ ಒಂದಕ್ಕೆ ವಿನಃ. ಕೆಲವರು ಹೇಳ್ತಾರೆ, ವಿಮರ್ಶನೆ ಮಾಡ್ತಾರೆ, ಯೇಸು ಶಿಲುಬೆ ನೋಡಿ ಭಯಪಟ್ಟರು, ರಕ್ತ ಸುರಿಯುತ್ತೆ ಎಂಬುದಾಗಿ ಭಯಪಟ್ಟರು, ಮೊಳೆ ಹೊಡಿತಾರೆ ಅಂತ ಭಯಪಟ್ಟರು. ಅವರು ಭಯಪಟ್ಟದ್ದು ಪಾಪ ಒಂದಕ್ಕೆ ಮಾತ್ರ. ಆ ಪಾಪ ನನಗೂ ತಂದೆಯ ನಡುವೆ ದೊಡ್ಡ ಬಿರುಕನ್ನು ಉಂಟು ಮಾಡುತ್ತೆ, ಅದಕ್ಕೆ ಪ್ರಾರ್ಥನೆ ಮಾಡಿದ್ರು. ಆದರೆ ಅದು ಮುಂತಿಳಿಸಲ್ಪಟ್ಟಂತಹ ಕಾರ್ಯವಾಗಿದ್ದರಿಂದ ಅದನ್ನು ಯೇಸು ಪ್ರಾರ್ಥನೆ ಮಾಡಿ ಬದಲಿಸೋಕ್ಕಾಗಲಿಲ್ಲ. ಹಾಗಾದರೆ ನಾವೇನು ಮಾಡಬೇಕು? ಒಂದು ಕಾರ್ಯವನ್ನು ಅರಿತುಕೊಳ್ಳುವಾಗ ಎಲ್ಲವೂ ಮುಂತಿಳಿಸಲ್ಪಟ್ಟಂತಹ ಕಾರ್ಯಗಳು, ಮಾರ್ಪಡಿಸಲಾಗುವಂಥವುಗಳು ಎಲ್ಲವೂ ಕೂಡ ತಂದೆಯ ಡಿಸ್ಕ್ನಲ್ಲಿ ಮುಂತಿಳಿಸಲ್ಪಟ್ಟಿರುವಂಥ ಕಾರ್ಯ. ಅವರ ಎಲ್ಲವನ್ನ ಪ್ಲ್ಯಾನ್ ಮಾಡಿರ್ತಾರೆ. ಈ ವರ್ಷದಲ್ಲಿ ನಡಿಬೇಕು, ಇವನಿಗೆ ಇದು ನಡಿಬೇಕು, ಎಲ್ಲವನ್ನು ಬರೆದಿಟ್ಟಿರ್ತಾರೆ. ಅದನ್ನು ನಮಗೆ ಆಯಾ ಕಾಲಘಟ್ಟಗಳು ಬರಬೇಕಾದ್ರೆ ಪ್ರಕಟಿಸುತ್ತಾರೆ. 2 ಪರ್ಪಸ್. ಒಂದು, ಬದಲಾಯಿಸುವಂಥ ಕಾರ್ಯ, ಬದಲಾಯಿಸುವುದಕ್ಕೆ ಪ್ರಯತ್ನ ಮಾಡಬೇಕು. ಬದಲಾಯಿಸದೇ ಇರುವಂಥ ಕಾರ್ಯದಲ್ಲಿ ತಪ್ಪಿಸಿಕೊಳ್ಳುವುದಕ್ಕೆ ಪ್ರಯತ್ನ ಮಾಡಬೇಕು. ಕೆಲವು ವಾಗ್ದಾನಗಳ ಕುರಿತಾಗಿ ಹೇಳಿದರೆ ಅದನ್ನು ಹೊಂದುವುದಕ್ಕೆ ಪ್ರಯತ್ನ ಮಾಡಬೇಕು. ಹಿಂಗೆ. ಹಾಗಾಗಿ ಈ ರೀತಿಯಾಗಿ ಸತ್ಯವೇದ ಹೇಳಬೇಕಾದ್ರೆ ಹಿಂಗೆ ಹೇಳುತ್ತೆ ನೋಡಿ. ಅಪೊಸ್ತಲರ ಕೃತ್ಯಗಳು 4ನೇ ಅಧ್ಯಾಯ 26, 27, 28. ಅದರಲ್ಲಿ ಅವ್ರು ಏನು ಹೇಳ್ತಾರೆ ಅಂದರೆ, ಕರ್ತನಿಗೆ ವಿರುದ್ಧವಾಗಿಯೂ ಅವರ ಕ್ರಿಸ್ತನಿಗೆ ವಿರುದ್ಧವಾಗಿಯೂ ಭೂಮಿಯ ಅರಸರು ಎದ್ದು ನಿಂತು ಅಧಿಕಾರಿಗಳು ಒಂದೇ ಮನಸ್ಸುಳ್ಳವರಾಗಿ ಕೂಡಿಕೊಂಡರು ಎಂಬುದಾಗಿ ದೇವರು ನಿಮ್ಮ ದಾಸನಾಗಿರುವ ದಾವೀದನ ವಾಕ್ಯದಿಂದ ಮುಂತಿಳಿಸಿದ್ರಲ್ಲ. ದಾವೀದನ ಮುಖಾಂತರವಾಗಿ ಏನು ಹೇಳಿದ್ರಿ? ನೀವು ಕ್ರಿಸ್ತನಿಗೆ ವಿರುದ್ಧವಾಗಿ ರಾಜರು ಎದ್ದು ನಿಂತು ಅಧಿಕಾರಿಗಳು ಒಂದೇ ಮನಸ್ಸುಳ್ಳವರಾಗಿ ಕೂಡಿದರು ಎಂಬುದಾಗಿ ನೀವು ಹೇಳಿದ್ರಲ್ಲ. ಅದುವೇ ಯೇಸು ಕ್ರಿಸ್ತನ ಜೀವನದಲ್ಲಿ ನೆರವೇರಿತು. ಆ ರೀತಿಯಾಗಿ ನಿಮ್ಮ ಹಸ್ತವು, ನಿಮ್ಮ ಆಲೋಚನೆಯು ಮುಂತಿಳಿಸಲ್ಪಟ್ಟಂತಹ ಎಲ್ಲವನ್ನ ಮಾಡುವ ಹಾಗೆ. ಹಾಗಾದರೆ ಈ ಸಂಭವ ಯೇಸುವನ್ನು ತಂದು ಕೈಗಳು ಕಟ್ಟಲ್ಪಟ್ಟು ಭೂಮಿಯ ಅರಸರ ಮುಂದೆ ಅಪರಾಧಿಯಂತೆ ನಿಲ್ಲಿಸಲ್ಪಟ್ಟು ಅಧಿಕಾರಿಗಳು ಅವರ ಮುಂದೆ ಅಪರಾಧ ಪತ್ರಿಕೆಯನ್ನು ಓದಿ ಅವರ ರೀತಿ ಮಾಡ್ತಾರೆ ಎಂಬುದಾಗಿ ಯೇಸು ಬರುವುದಕ್ಕಿಂತ ಮುಂಚೆ ದಾವೀದನ ಮುಖಾಂತರವಾಗಿ ಮುಂತಿಳಿಸಿದರಲ್ಲ. ಹಾಗಾದರೆ ತಂದೆಯ ಡಿಸ್ಕ್ನಲ್ಲಿ ಯೋಜಿಸಲ್ಪಟ್ಟಂಥ ಒಂದು ಕಾರ್ಯ, ಅದು ಯಾರು ಮಾರ್ಪಡಿಸೋಕ್ಕಾಗಲ್ಲ ಎಂಬುದಾಗಿ ತಿಳಿಸಿದರಲ್ಲ. ಆ ರೀತಿಯಾಗಿ ನಿಮ್ಮ ಕರೆಗಳು, ನಿಮ್ಮ ಆಲೋಚನೆಗಳು ತೀರ್ಮಾನಿಸಲ್ಪಟ್ಟವುಗಳು ಎಲ್ಲವನ್ನ ಮಾಡುವ ಹಾಗೆ ನಿಮ್ಮ ಕೈಗಳಾಗಿರ್ಬೋದು, ನಿಮ್ಮ ಆಲೋಚನೆ, ನಿಮ್ಮ ಮೈಂಡ್ ಆಗಿರ್ಬೋದು, ಮುಂತಿಳಿಸಲ್ಪಟ್ಟಂತಹ ಯಾವ ನೆರವೇರುವ ಪ್ರಕಾರ. ಹೆರೋದನು 28ನೇ ಅಧ್ಯಾಯ. ಹೆರೋದನು ಪೌಂಚಸ್ ಪಿಲಾತನು ಅನ್ಯರೊಂದಿಗೆ, ಇಸ್ರೇಲ್ ಜನರೊಂದಿಗೆ ಕೂಡಿ ನೀವು ಅಭಿಷೇಕಿಸಲ್ಪಟ್ಟಂತಹ ನಿಮ್ಮ ಪರಿಶುದ್ಧ ಮಗನಾಗಿರುವ ಯೇಸು ಕ್ರಿಸ್ತನಿಗೆ ವಿರುದ್ಧವಾಗಿ ನೀವು ಕೂಟವನ್ನು ಕೂಡಿದ್ರಲ್ಲ. ಹಾಗಾದರೆ ಯೇಸುವಿಗೆ ವಿರುದ್ಧವಾಗಿ ಕೂಟ ಕೂಡುತ್ತಾರೆ. ಅವರನ್ನು ವಿಚಾರಣೆಯ ಸಂಘದಲ್ಲಿ ತಂದು ನಿಲ್ಲಿಸುತ್ತಾರೆ. ಅವರು ವಿಚಾರಿಸಲ್ಪಡುತ್ತಾರೆ. ಶಿಷ್ಯರಿಗೆ ಆಶ್ಚರ್ಯವಾಗಿದೆ, ಕೂಡಿರುವ ಜನಗಳಿಗೆ ಆಶ್ಚರ್ಯವಾಗಿದೆ. ಇವರು ದೇವರಿಗೆ ಸಮವಾದ ಶಕ್ತಿಯನ್ನು ಪ್ರಕಟಿಸಿ ತೋರಿಸಿದ್ರಲ್ಲ. 5 ರೊಟ್ಟಿಯನ್ನು 5,000 ಮಂದಿಗೆ ಹಂಚಿಕೊಟ್ರಲ್ಲ. ಒಂದು ಮಾತಲ್ಲಿ ಸ್ವಸ್ಥಪಡಿಸಿದ್ರಲ್ಲ. ನೀರಿನ ಮೇಲೆ ನಡೆದ್ರಲ್ಲ. ಇವರು ಹೋಗಿ ಒಬ್ಬ ಮನುಷ್ಯ ವಿಚಾರಣೆ ಮಾಡ್ತಾನಲ್ಲ. ಇದು ಏನು ಎಂಬುದಾಗಿ ಅವ್ರಿಗೆ ಆಶ್ಚರ್ಯವಾಗಿದೆ. ಆದರೆ ಅವ್ರು ಹೇಳ್ತಾರೆ, ಇದು ಯಥಾರ್ಥವಾಗಿ ನಡೆದದಲ್ಲ. ತಂದೆ ತೀರ್ಮಾನಿಸಲ್ಪಟ್ಟು ಅವರ ಹಸ್ತವು, ಅವರ ಆಲೋಚನೆಯು ತೀರ್ಮಾನಿಸಿ, ತಾನು ತೀರ್ಮಾನಿಸಿದ್ದನ್ನು ದಾವೀದನ ಮುಖಾಂತರವಾಗಿ ಮುಂತಿಳಿಸಿ. ಹಾಗಾದರೆ ತೀರ್ಮಾನಿಸುವುದೇನು ಬೇರೆ, ಮುಂತಿಳಿಸುವುದೆನ್ನುವುದು ಬೇರೆ. ಒಂದು ಪ್ಲ್ಯಾನನ್ನು ಇವರು ಕುಳಿತು ಹಾಕ್ತಾರೆ. ಈ ಪ್ಲ್ಯಾನನ್ನು ದಾವೀದನ ಬಳಿ ಕೊಟ್ಟು ಇದನ್ನು ಪ್ರವಾದನೆಯಾಗಿ ಹೇಳು ಅಂತ ಹೇಳಿದರು. ಆ ಪ್ರಕಾರವೇ, ಅದು ಬರೆಯಲ್ಪಟ್ಟ ಪ್ರಕಾರವೇ ಪೌಂಚಿಯಸ್ ಪಿಲಾತನು ಅನ್ಯರೊಂದಿಗೆ ಸೇರಿ, ಇಸ್ರೇಲ್ ಜನಗಳೊಂದಿಗೆ ಸೇರಿ, ನೀವು ಅಭಿಷೇಕ ಮಾಡಿದಂತಹ ನಿಮ್ಮ ಪರಿಶುದ್ಧ ಮಗನಾಗಿರುವ ಯೇಸುವಿಗೆ ವಿರುದ್ಧವಾಗಿ ನಿಜವಾಗಿ ಕೂಟವನ್ನು ಕೂಡಿದರು. ಹಾಗಾದರೆ ನೋಡಿದ್ರ, ತೀರ್ಮಾನಿಸಲ್ಪಟ್ಟವುಗಳು. ಹಾಗಾದರೆ ತಂದೆಯ ಅಧೀನದಲ್ಲಿ ತೀರ್ಮಾನಿಸುತ್ತಾರೆ ಕೆಲವೊಂದು ಕಾರ್ಯವನ್ನು. ಆ ತೀರ್ಮಾನಿಸುವಂತಹ ಕಾರ್ಯಗಳನ್ನೇ 2 ವಿಧವಾಗಿ ತೀರ್ಮಾನಿಸುತ್ತಾರೆ. ಒಂದು ಬದಲಾಯಿಸಲು ಸಾಧ್ಯ, ಒಂದು ಬದಲಾಯಿಸೋಕ್ಕಾಗಲ್ಲ. ಹಾಗಾದರೆ 2 ಕಾರ್ಯವನ್ನು ಅವರು ತೀರ್ಮಾನಿಸಿ ಲೋಕದ ಆರಂಭದಿಂದ ಹಿಡಿದು ಕೊನೆಯವರೆಗೂ ಏನು ನಡೆಯುತ್ತೆ ಎನ್ನುವುದೆಲ್ಲ ಈಗ ಕಾಲಕ್ಕೆ ತಕ್ಕ ಹಾಗೆ, ಸಮಯಕ್ಕೆ ತಕ್ಕ ಹಾಗೆ ಅವರು ಮಾರ್ಪಡಿಸಿ ಬರೆಯೋದಿಲ್ಲ. ಎಲ್ಲವನ್ನು ಆಲ್ರೆಡಿ ಫಿಕ್ಸೆಡ್ ಆಗಿ ಬರೆದಿಟ್ಟಿದ್ದಾರೆ. ಹಾಗಾದರೆ ದೇವರು ಇವಾಗ ಪ್ರಕಟಿಸ್ತಾರಲ್ಲ, ಅದು ಈ ಕಾಲದ ಒಳಗೆ ನೀವು ಬರಬೇಕಾದ್ರೆ ದೇವರು ನಮಗೆ ಅದನ್ನು ಪ್ರಕಟಿಸುತ್ತಾರೆ. ಈಗ ಮುಂದಿನ ಸೀನ್ ಇದುವೇ ಬರೆಯಲ್ಪಟ್ಟಿರ್ಬೋದು. ಈ ಒಂದು ಕಾರ್ಯ
ಇದುವೇ ನಡೆಯಲಿದೆ. ಇದು ಒಂದು ನೀನು ಮಾರ್ಪಡಿಸಲು ಸಾಧ್ಯ, ಮಾರ್ಪಡಿಸು. ಇಲ್ಲಾಂದರೆ ಮಾರ್ಪಡಿಸೋಕ್ಕಾಗಲ್ಲ, ತಪ್ಪಿಸ್ಕೋ. ಇಷ್ಟೇ. ರೋಮಪುರದವರಿಗೆ ಬರೆದ ಪತ್ರಿಕೆಯಲ್ಲಿ ಇದ್ರ ಬಗ್ಗೆ ಬರೆಯಲ್ಪಟ್ಟಿದೆ. ರೋಮಪುರದವರಿಗೆ 8ನೇ ಅಧ್ಯಾಯ 29-30. ತಮ್ಮ ಮಗನು ಅನೇಕ ಸಹೋದರರಿರುವಲ್ಲಿ ಹಿರಿಯವನಾಗಿ ತನ್ನ ಮಗನೇ ಇರುವ ಹಾಗೆ ದೇವರು ಯಾರನ್ನ ತೀರ್ಮಾನಿಸಿದ್ದಾರೋ ಅವರನ್ನ ತಮ್ಮ ಮಗನ ಸ್ವರೂಪಕ್ಕೆ ತಕ್ಕ ಹಾಗೆ ತರುವುದಕ್ಕೆ ತೀರ್ಮಾನಿಸಿದ್ದಾರೆ. ಈಗ ನಾನು ರಕ್ಷಣೆ ಹೊಂದಿದ್ದೇನೆ ಅಂತ ಇಟ್ಕೊಳ್ಳಿ. ನಾನು ರಕ್ಷಣೆ ಹೊಂದಿದ್ದೇನೆ ಎಂಬುದಾಗಿ ಇಡುವುದಾದರೆ ನಾನು ನೆನೆಸುತ್ತೇನೆ, ನಾನು ಯಥಾರ್ಥವಾಗಿ ಒಂದು ಕಡೆ ಹೋಗಿ ಯಥಾರ್ಥವಾಗಿ ಒಂದು ಸಂದೇಶವನ್ನು ಕೇಳಿ ನಾನು ಮನತಿರುಗಿ ಆ ರೀತಿ ಅಲ್ವಂತೆ. ಇವತ್ತು ನೀವು ಇಲ್ಲಿ ಕುಳಿತು ಈ ಸಂದೇಶವನ್ನು ಕೇಳ್ತಾ ಇದ್ದೀರಾ ಅಂದರೆ ನಿಮ್ಮ ಕಿವಿಯಲ್ಲಿ ಸಂದೇಶ ಬರಬೇಕು ಎನ್ನುವುದನ್ನು ಕರ್ತನು ನಿಮಗೆ ತೀರ್ಮಾನಿಸಿ ಇಟ್ಟಿದ್ದಾರೆ. ನನ್ನ ಜೀವನದಲ್ಲಿ ನಾನು ಯೇಸುವನ್ನು ಅರಿಯದೆ ಆ ಪರಿಸ್ಥಿತಿಯಲ್ಲಿ ಇದ್ದೇನು. ಒಬ್ಬ ಕ್ರೈಸ್ತ ಕುಟುಂಬದಲ್ಲಿ ಹುಟ್ಟಿದರೂ ಕೂಡ ಕರ್ತನನ್ನು ಅರಿಯಲಿಲ್ಲ. ನನ್ನ ತಾಯಿಯ ಮರಣದವರೆಗೂ ಎಲ್ಲವೂ ಸರಿಯಾಗಿತ್ತು. ನನ್ನ 12ನೇ ವಯಸ್ಸಿನಲ್ಲಿ ನನ್ನ ತಾಯಿ ಸತ್ತ ನಂತರ ನನ್ನ ಕುಟುಂಬ ಚೆಲ್ಲಾಪಿಲ್ಲಿಯಾದಂತಾಯಿತು. ಒಬ್ಬೊಬ್ಬರು ಒಂದೊಂದು ಕಡೆ ಇದ್ವಿ. ನಾನು ನನ್ನನ್ನು ನಾನೇ ಬೆಳೆಸಿಕೊಳ್ಳಬೇಕು, ನಾನು ನನ್ನನ್ನು ರೂಪಿಸಿಕೊಳ್ಳಬೇಕಾಗಿತ್ತು. ಆಗ ನನ್ನ ಹಾದಿ ಮಾರ್ಪಟ್ಟು ದಾರಿ ತಪ್ಪಿ ಮಾದಕ ವಸ್ತುಗಳಿಗೆ ಕೂಡ ನಾನು ದಾಸನಾಗಿ ದುಷ್ಟ ಸ್ನೇಹಿತರೊಂದಿಗೆ ಸೇರಿ ರಾಜಕೀಯ ಪಕ್ಷಗಳೊಂದಿಗೆ ಕೆಲವು ದಿನ ಇದ್ದು ನಾನು ಈ ರೀತಿಯಾಗಿ ಹೋಗ್ತಾ ಇತ್ತು. ದಿಢೀರಂತ ದೇವರು ನನ್ನನ್ನು ಭೇಟಿ ಮಾಡಿದ್ರು. ನಾನು ಇವಾಗ ಯೋಚನೆ ಮಾಡಿ ನೋಡ್ತೀನಿ, ಯಾಕೆ ನನ್ನ ಸ್ನೇಹಿತರು ಅನೇಕರಿದ್ದರಲ್ಲ, ಕರ್ತನು ಯಾಕೆ ನನ್ನನ್ನು ಭೇಟಿ ಮಾಡಿದ್ರು ನನಗೆ ಗೊತ್ತಿಲ್ಲ. ನನಗೆ ಅವಾಗ ನಡೆದದ್ದು ಯಥಾರ್ಥವಾಗಿ ನಡೆದ ಹಾಗೆ ಇತ್ತು. ಯಥಾರ್ಥವಾಗಿ ನಡೆದ ಹಾಗೆ ನಾನೇ ಒಂದು ಸ್ಥಳದಲ್ಲಿ ಕಳುಹಿಸಲ್ಪಟ್ಟು ದೇವರ ವಾಕ್ಯವನ್ನು ಕೇಳಿ ದೇವರ ವಾಕ್ಯ ನನ್ನೊಂದಿಗೆ ಅದು ಮಾತಾಡಿ ಅದು ಕ್ರಿಯೆ ಮಾಡಿತ್ತು. ನನಗೆ ನೋಡುವುದಾದರೆ ಕ್ಯಾಶುಯಲ್ ಆಗಿ ಅದು ಹಾಗೆ ನಡೆದ ಹಾಗೆ ಕಾಣಿಸ್ತು. ಆದರೆ ಚೆನ್ನಾಗಿ ಯೋಚನೆ ಮಾಡಿ ನೋಡಿದ್ರೆ ಮಾತ್ರ ಗೊತ್ತಾಗುತ್ತೆ, ನನ್ನನ್ನು ಮಾತ್ರ ಅಲ್ಲ ನಿಮ್ಮನ್ನು ಕೂಡ ದೇವರು ತೀರ್ಮಾನಿಸಿದ್ದಾರೆ. ಆದ್ದರಿಂದ ಕರ್ತನು ನಮಗೆ ಅಭಿಷೇಕವನ್ನು ಕೊಟ್ಟಿದ್ದಾರೆ. ನಿಮಗೆ ಆ ವಾಕ್ಯವನ್ನು ಕೇಳಬೇಕು ಅಂದರೂ ಕೂಡ ದೇವರು ನಿಮ್ಮನ್ನು ತೀರ್ಮಾನಿಸಿ ನಿಮ್ಮನ್ನು ಕೂರಿಸಿದ್ದಾರೆ. ಎಲ್ಲ ಪ್ಲಾನೇ ಇಲ್ಲಿ. ಕರ್ತನ ಯೋಜನೆಯಲ್ಲಿ ನೀವು ಸಂಶೋಧನೆ ಮಾಡಿ ನೋಡಿದ್ರೆ ಸಂಶೋಧನೆ ಮಾಡೋಕ್ಕೆ ಸಾಧ್ಯನೇ ಇಲ್ಲ, ಅಷ್ಟರ ಮಟ್ಟಿಗೆ ತೀಕ್ಷ್ಣವಾದದ್ದು. ಚಿಕ್ಕ ಚಿಕ್ಕ ವಿಷಯಗಳು ಕೂಡ ದೇವರ ಯೋಜನೆಯ ಪ್ರಕಾರ ನಡೆಯುತ್ತದೆ ಎನ್ನುವುದನ್ನು ನಾನು ಕಲಿತಿರುವಂಥ ಒಂದು ಸತ್ಯ. ಕೆಲವೊಂದು ವಿಷಯ ದೊಡ್ಡ ವಿಷಯ ಎಂಬುದಾಗಿ ಅನ್ಕೋತೀವಿ, ಇಲ್ಲ. ನಿಮ್ಮ ಕಾಲುಗಳಿಗೆ ಕಲ್ಲು ತಾಕುತ್ತೆ ಅಂತ ಕೇಳಿದರೂ ಕೂಡ ಏನೋ ಒಂದು ನಡೆಯಲಿದೆ, ಯಾವುದೋ ವ್ಯಾಧಿ ಬರುತ್ತೆ ಅಂತ ತೀರ್ಮಾನಿಸಲ್ಪಟ್ಟದ್ದೇ ಅದು. ಚೆನ್ನಾಗಿ ನಿಖರವಾಗಿ ನೀವು ನೋಡಿದ್ರೆ ತಮ್ಮ ಮಕ್ಕಳಿಗೆ ಕರೆಯಲ್ಪಟ್ಟವರಿಗೆ ದೇವರನ್ನು ದಾಟಿ ಏನೂ ನಡೆಯಲ್ಲ. ಹಾಗಾದರೆ ದೇವರ ವಾಕ್ಯ ಹೇಳುತ್ತದೆ, ದೇವರು ಯಾರನ್ನ ತೀರ್ಮಾನಿಸಿದ್ದಾರೋ. ಹಾಗಾದರೆ ಎಷ್ಟು ಆಶ್ಚರ್ಯ, ದೇವರು ನಿಮ್ಮನ್ನು ತೀರ್ಮಾನಿಸಿದ್ದಾರೆ. ಎಷ್ಟೋ ಮಂದಿ ಇದ್ದರು ನಿಮ್ಮ ರಿಲೇಟಿವ್ಸ್ನಲ್ಲಿ, ಅವರಿಗೆಲ್ಲ ಕಣ್ಗಳು ತೆರೆಯಲ್ಪಡಲಿಲ್ಲ. ನಿಮ್ಮ ಸ್ನೇಹಿತರ ವಟಾರದಲ್ಲಿ ಎಷ್ಟು ಮಂದಿ ಇದ್ದಾರೆ, ನೀವು ಕೆಲಸ ನೋಡುವ ಸ್ಥಳದಲ್ಲಿ ಎಷ್ಟು ಮಂದಿ ಇದ್ದಾರೆ, ಅವರಿಗೆಲ್ಲ ಸಿಗದಿರುವ ಕಾರ್ಯ ಯಾಕೆ ನಿಮಗೆ ಮಾತ್ರ? ಈ ಒಂದು ಆತ್ಮಿಕವಾದ ವಿಷಯದ ಕುರಿತು, ದೇವರ ಕುರಿತು ಅಥವಾ ಪಾಪದ ಕುರಿತಾಗಿ ಭಾವನೆಯು ರಕ್ಷಣೆಯ ಅಗತ್ಯತೆ ಯಾಕೆ ನಿಮಗೆ ಗೊತ್ತಾಗುತ್ತೆ ಅಂತ ಕೇಳಿದ್ರೆ, ಇದು ನಿಮ್ಮ ಚಿಂತನೆಯಲ್ಲಿ ಆಗಲಿಲ್ಲ, ದೇವರು ನಿಮ್ಮನ್ನು ತೀರ್ಮಾನಿಸಿದ್ದಾರೆ. ಇವಾಗ ನೋಡ್ರಿ, ಕರ್ತನ ಸ್ವರೂಪಕ್ಕೆ ತಕ್ಕ ಹಾಗೆ ಅವರನ್ನು ತೀರ್ಮಾನಿಸಿದ್ದಾರೆ. ಯಾರನ್ನು ಅವರು ತೀರ್ಮಾನಿಸಿದ್ದಾರೋ ಅವರನ್ನು ಕರೆದಿದ್ದಾರೆ. ಹಾಗಾದರೆ ಎಲ್ಲವೂ ಕೂಡ ದೇವರಿಂದ ತೀರ್ಮಾನಿಸಲ್ಪಟ್ಟಂಥ ಕಾರ್ಯಗಳೇ. ಹಾಗಾದರೆ ಪ್ರವಾದನೆ ಅಂದರೆ ಏನಂತ ಕೇಳುವುದಾದರೆ, ಅವರು ತೀರ್ಮಾನಿಸಿರುವಂತಹ ಕಾರ್ಯಗಳನ್ನು ಅದು ನಡೆಯುವುದಕ್ಕಿಂತ ಮುಂಚಿತವಾಗಿಯೇ ನಿಮಗೆ ಹೇಳುವುದರ ಹೆಸರೇ ಪ್ರವಾದನೆ. ಎಲ್ಲವನ್ನ ಅವ್ರು ಪ್ಲ್ಯಾನ್ ಮಾಡಿದ್ದಾರೆ. ಆದರೆ ಈಗ ನಿಮ್ಮ ಬಳಿ ಏನು ಹೇಳ್ತಾರೆ ಅಂದರೆ, ನಂತರ ಏನು ನಡೆಯುತ್ತದೆ, ಅನಂತರ ಏನು ನಡೆಯುತ್ತೆ ಅಂತ ಕೇಳಿದರೆ, ಆ ಸೀನ್ನಲ್ಲಿ ನೀವು ಇದ್ದೀರಲ್ವಾ, ಅದರಲ್ಲಿ ನೀವು ಯಾವ ರೀತಿ ರಿಯಾಕ್ಟ್ ಮಾಡಬೇಕು. ಆ ಒಂದು ಆ ಕಾಲ ಬರುತ್ತದೆ. ಆಗ ದೇವರು ಅದರ ಕುರಿತಾಗಿರೋ ಪ್ರಕಟಣೆ ಕೊಟ್ಟರು. ಆ ಸೀನ್ನಲ್ಲಿ ನೀವಿದ್ದೀರಾ, ಅದು ನಡೆಯುವಂತಹ ಕಾಲದಲ್ಲಿದ್ದೀರಾ, ನೀವು ಯಾವ ರೀತಿ ರಿಯಾಕ್ಟ್ ಮಾಡಬೇಕು ಅದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಹಾಗಾದರೆ ದೇವರು ತೀರ್ಮಾನಿಸಲ್ಪಟ್ಟಂತಹ ಕಾರ್ಯವನ್ನು ತಮ್ಮ ಮಕ್ಕಳಿಗೆ ಅದು ನಡೆಯುವುದಕ್ಕಿಂತ ಮುಂಚಿತವಾಗಿಯೇ ಪ್ರಕಟಿಸುವುದಕ್ಕೆ ಹೆಸರೇ ಪ್ರವಾದನೆ. ಮತ್ತೆ ಹೇಳುತ್ತೇನೆ, ಆ ತೀರ್ಮಾನಿಸಲ್ಪಟ್ಟಂತಹ ಕಾರ್ಯಗಳನ್ನು ದೇವರು ನಮಗೆ ಪ್ರಕಟಿಸುವಾಗ ಅದರಲ್ಲಿ 2 ಉದ್ದೇಶಕ್ಕೋಸ್ಕರವಾಗಿ ದೇವರು ಪ್ರಕಟಿಸುತ್ತಾರೆ. ಒಂದು, ಅದನ್ನು ತೀರ್ಮಾನಿಸಲ್ಪಟ್ಟಂತಹ ಕಾರ್ಯವನ್ನು 2 ವಿಧ ಇದೆ. ಒಂದು ಬಂದು ಮಾರ್ಪಡಿಸುವಂತಹ ಕಾರ್ಯ, ಇನ್ನೊಂದು ಮಾರ್ಪಡಿಸಲಾಗದ ಕಾರ್ಯ. ಮಾರ್ಪಡಿಸಲಾಗದಿರುವಂತಹ ಕಾರ್ಯ ಬರುವ ಕಾಲದಲ್ಲಿ
ನೀವು ಮಾತ್ರ ಯಾವ ರೀತಿ ತಪ್ಪಿಸಿಕೊಳ್ಳಲು ಸಾಧ್ಯ, ನೋಹ ತಪ್ಪಿಸಿಕೊಂಡ ಹಾಗೆ ಅದಕ್ಕೆ ಬೇಕಾಗಿರುವ ಸಂದೇಶ ಇರುತ್ತೆ. ಮಾರ್ಪಡಿಸುವಂಥದ್ದು ಅಂದರೆ ನೀವು ಯಾವ ರೀತಿ ರಿಯಾಕ್ಟ್ ಮಾಡಿ ಅದನ್ನು ಮಾರ್ಪಡಿಸುವುದಕ್ಕೆ ನೀವೇನು ಮಾಡಬೇಕು, ಒಡಕಲು ನಿಲ್ಲಬೇಕಾ, ಪ್ರಾರ್ಥನೆ ಮಾಡಬೇಕಾ, ಉಪವಾಸ ಮಾಡಬೇಕಾ, ಅದೆಲ್ಲ ಅದರಲ್ಲಿರುತ್ತೆ. ಹಾಗಾಗಿ ದೇವರು ಅದನ್ನು ಪ್ರಕಟಿಸುತ್ತಾರೆ. ಕರ್ತನು ಒಂದು ಕಾರ್ಯವನ್ನು ಪ್ರಕಟಿಸುವುದರಲ್ಲಿ ಹಲವು ಕಾರ್ಯಗಳಿರುವಂಥದ್ದಾಗಿದೆ ಎಂಬುದಾಗಿ ಹೇಳಿದೆ. ಇದರಲ್ಲಿ ನೀವು ಮುಖ್ಯವಾಗಿ ನೋಡುವುದಾದರೆ ಒಂದು ಪ್ರವಾದನೆಗಳಲ್ಲಿ ಏನಿರುವಂಥದ್ದಾಗಿದೆ, ಪ್ರವಾದನೆಯಲ್ಲಿ ಕರ್ತನು ತೀರ್ಮಾನಿಸಲ್ಪಟ್ಟಂತಹ ಕಾರ್ಯಗಳ ಕುರಿತಾಗಿ ವಿವರಗಳಿರುವಂಥದ್ದಾಗಿದೆ. ಆ ಕಾರ್ಯವನ್ನು ಪ್ರಕಟಿಸುತ್ತಾರಲ್ವಾ, ಅದು ಒಂದೊಂದು ಕಾಲದಲ್ಲಿ ಪ್ರಕಟಿಸಬಹುದು. ಕೆಲವರಿಗೆ, ಬಹಳ ಆಳವಾದ ಪ್ರವಾದಿಗಳಿಗೆ ಆ ತೀರ್ಮಾನಿಸಲ್ಪಟ್ಟಂತಹ ಕಾರ್ಯ ನಡೆಯುವುದಕ್ಕಿಂತ ಮುಂಚೆ ಹಲವು ಕಾಲಕ್ಕಿಂತ ಮುಂಚಿತವಾಗಿ ಪ್ರಕಟಿಸಬಹುದು. ದಾನಿಯೇಲ ಅಂಥ ವ್ಯಕ್ತಿಯವರು. ದಾನಿಯೇಲನಿಗೆ ನೋಡಿ, ಅವರ ಕಾಲದಲ್ಲಿ ನಡೆಯುವಂಥದ್ದಲ್ಲ ಅದು. ಅಂತ್ಯಕ್ರಿಸ್ತನು ಬರುವ ಅವರ ಕಾಲದಲ್ಲಲ್ಲ ಅದು. ಆ ಮೃಗ ಏರಿ ಬರುವುದು ಅವರ ಕಾಲಘಟ್ಟದಲ್ಲಿ ಅಲ್ಲ ಅದು. ಆದರೂ ಕೂಡ ಯಾವಾಗಲೂ ಬರುವಂಥದ್ದನ್ನು ಅವರಿಗೆ ಮುಂಚಿತವಾಗಿ ದೇವರು ತೀರ್ಮಾನಿಸಿ ಹೇಳುತ್ತಾರೆ. ಇನ್ನು ಕೆಲವರಿಗೆ ಸ್ವಲ್ಪ ಮುಂಚೆ ಅವರು ಸಿದ್ಧರಾಗುವುದಕ್ಕೋಸ್ಕರವಾಗಿ, ಇನ್ನು ಕೆಲವರಿಗೆ ನಡೆಯುವಂತಹ ನೆಕ್ ಆಫ್ ದ ಮೂಮೆಂಟ್, ಕಡೆಯ ಒಂದು ಗಳಿಗೆಯಲ್ಲಿ ದೇವರು ಅವಾಗೊಂದು ಪ್ರಕಟಣೆ ಕೊಡ್ತಾರೆ. ನಾನು ಹೇಳಿದ್ನಲ್ಲ, ದಾನಿಯೇಲ ಮುಖಾಂತರ ಹೇಳಿದ್ನಲ್ಲ, ಯೋಹಾನ್ ಮುಖಾಂತರವಾಗಿ ಹೇಳಿದ್ನಲ್ಲ, ಇವಾಗ ನಡೆಯಲಿದೆ ಅದು ಎಂಬುದಾಗಿ ಅವರು ಆ ಕಡೆಯ ಸಮಯದಲ್ಲಿ ಒಂದು ಪ್ರಕಟಣೆ ಕೊಡ್ತಾರೆ. ಅದೇ ಪ್ರಕಟಣೆಯೇ ಅದರ ಕುರಿತಾಗಿರುವಂತಹ ತಿಳುವಳಿಕೆ ಕೊಡ್ತಾರೆ. ಇದರಲ್ಲಿ 3 ಕಾರ್ಯವಿದೆ. ಮುಂದಿನ ಕಾರ್ಯ, ಒಂದು ಪ್ರವಾದನೆಯಲ್ಲಿ ನಾವು ತಿಳಿಯಬೇಕಾಗಿರುವಂತಹ ಮತ್ತೊಂದು ವಿಷಯವೇನೆಂದರೆ ಕಾಲ. ಎಲ್ಲ ಪ್ರವಾದನೆಯಲ್ಲಿಯೂ ಒಂದು ಕಾಲ ಎಂಬುದಾಗಿ ಒಂದಿರುತ್ತೆ, ಡ್ಯೂರೇಷನ್. ಅದು ಏನು, ಯಾವ ಕಾಲ ಅಂತ ಕೇಳುವುದಾದರೆ ಒಂದು ಚಿಕ್ಕ ಉದಾಹರಣೆ ಹೇಳ್ತೀನಿ ನೋಡಿ. ಒಂದು ದೇಶವಿದೆ. ಆ ಒಂದು ದೇಶದ ಕುರಿತಾಗಿ ದೇವರು ಹೇಳಿದ್ರೆ ಆ ದೇಶದ ಕಾಲ ಎಷ್ಟು, ಆ ದೇಶದ ಒಂದು ಆರಂಭ ಯಾವಾಗ, ಆ ದೇಶ ಎಷ್ಟು ಕಾಲ ಮುಂದುವರಿಯುತ್ತದೆ ಎನ್ನುವಂತಹ ಪ್ರಶ್ನೆಗಳಿಗೆ ಉತ್ತರ ಬರಬೇಕು. ಒಂದು ಉಪದ್ರವ ಆರಂಭವಾಗುತ್ತೆ. ದೇವರು ಹೇಳುತ್ತಾರೆ, ನಿಮ್ಮ ಮೇಲೆ ಒಂದು ದೊಡ್ಡ ಉಪದ್ರವ ಬರಲಿದೆ, ಅಥವಾ ಪ್ರಕೃತಿಯಲ್ಲಿ ಒಂದು ದೊಡ್ಡ ಬಾಧೆ ಲೋಕ ವ್ಯಾಪಿಸುವಂತೆ ಬರುವಂಥದ್ದಾಗಿದೆ. ಆ ರೀತಿ ದೇವರು ಹೇಳಿದರೆ ಅದರಲ್ಲಿ ಮರುಪ್ರಶ್ನೆ ಏನೆಂದರೆ, ಎಷ್ಟು ಕಾಲ ಅದು ಮುಂದುವರಿಯುತ್ತದೆ? ಅದು 3.5 ವರ್ಷ ಮುಂದುವರಿಯುತ್ತದೆ. ಆ ರೀತಿ ದೇವರು ಹೇಳಬೇಕು. ಸಮೀಪದಲ್ಲಿ ಕೊರೋನಾ ಬಂದಂತಹ ಕಾಲದಲ್ಲಿ ಕರ್ತನು ಒಂದು ಕಾರ್ಯವನ್ನು ಪ್ರಕಟಿಸಿದರು. ಅದು ಬರುವುದಕ್ಕೆ ಕೆಲವು ವರ್ಷಗಳ ಹಿಂದೆ, ನನ್ನ ನೆನಪು ಸರಿಯಾಗಿರುವುದಾದರೆ 2015ನೇ ವರ್ಷದಲ್ಲಿ, ಅದು ಬರುವುದಕ್ಕಿಂತ ಮುಂಚಿತವಾಗಿ 2012ರಲ್ಲಿ ಒಂದು ಬಾರಿ, 2017ರಲ್ಲಿ ಒಂದು ಬಾರಿ ಕೊರೋನಾದ ಕುರಿತಾಗಿರುವ ಕಾರ್ಯವನ್ನು ದೇವರು ನಾವು ಪ್ರಾರ್ಥನೆ ಮಾಡುತ್ತಿರುವ ಸಂದರ್ಭದಲ್ಲಿ ಪ್ರಕಟಿಸಿದರು. ಅದರಲ್ಲಿ ಯೇಸು ಬಿಡಿಸುತ್ತಾನೆ ಸೇವೆ, ಮೋಹನಯ್ಯ, ಎಲ್ಲರೂ ನಾವು ಪ್ರಾರ್ಥನೆ ಮಾಡಬೇಕಾದ್ರೆ ಕರ್ತನು ಪ್ರಕಟಿಸಿದರು, ಒಂದು ಘೋರ ವ್ಯಾಧಿ ಬರುತ್ತದೆ, ಅದು ಬರಬೇಕಾಗಿರೋ ವಿವರ ಎಲ್ಲ ಹೇಳಿದ್ರು ಅಲ್ವಾ. ಘೋರ ವ್ಯಾಧಿ ಬಂದಿತ್ತು 2019ರಲ್ಲಿ. ಈಗ ನಾವು ಮರುಪ್ರಶ್ನೆ ಏನು ಕೇಳಬೇಕು ಅಂದರೆ, ಈ ಒಂದು ಆಪತ್ತು, ನಿನ್ನ ಮುಂತಿಳಿಸಿರುವಂಥ ಈ ಆಪತ್ತು ಎಷ್ಟು ಕಾಲ ಮುಂದುವರಿಯುವುದು? ಲೋಕದ ಕೊನೆಯವರೆಗೂ ಬರುತ್ತಾ, ಅಥವಾ 2 ವರ್ಷ, 3 ವರ್ಷ, 5 ವರ್ಷ, 7 ವರ್ಷ ಕಾಲದ ಕುರಿತಾಗಿರುವ ಪ್ರಶ್ನೆ ಎಬ್ಬಿಸಬೇಕು. ದೇವರು ಹೇಳುತ್ತಾರೆ, ಒಂದು ದೊಡ್ಡ ಕ್ಷಾಮ ಬರುವಂಥದ್ದಾಗಿದೆ. ಹಾಗಾದರೆ ಮರುಪ್ರಶ್ನೆ ನಾವು ಏನು ಹುಡುಕಬೇಕು ಅವರ ಬಳಿಯಲ್ಲಿ? ದೇವರೇ, ಈ ಬರಗಾಲ ಎಷ್ಟು ದಿನ ಮುಂದುವರಿಯುತ್ತೆ? ಒಂದು ದೊಡ್ಡ ಪ್ರಳಯವು, ಒಂದು ದೊಡ್ಡ ಕಾರ್ಯ ಬರುತ್ತದೆ, ಬರಲಿ ಅದು. ದೇವರೇ, ಅದು ಎಷ್ಟು ಕಾಲ ಮುಂದುವರಿಯುವುದು? ಅದು ದೇವರ ಬಳಿ ಕೇಳಬೇಕು. ಹಾಗಾದರೆ ಒಂದು ಪ್ರವಾದನೆಯಲ್ಲಿ ತೀರ್ಮಾನಿಸಲ್ಪಟ್ಟಂತಹ ಕಾರ್ಯಗಳ ಕುರಿತಾಗಿರುವ ವಿವರಣೆಗಳು ಇದೆ, ಅನಂತರ ಕಾಲದ ಕುರಿತಾಗಿರುವ ಸಂದೇಶದರಲ್ಲಿದೆ. ಅವಾಗ ನೀವು ಕೇಳಬೇಕು, ಈ ಕಾಲದ ಕುರಿತಾಗಿ ನೀವು ಸಂಶೋಧನೆ ಮಾಡಬೇಕಾದರೆ ಇದು ಇನ್ನು ಮುಂದೆ ನಡೆಯಬೇಕಾದದ್ದ, ಅಥವಾ ನಡೆಯುತ್ತಿರುವಂಥದ್ದ, ನಡೆದು ಮುಗಿದದ್ದ ಎಂಬುದಾಗಿ ನೋಡಬೇಕು. ಅದು ಬೈಬಲ್ ಪ್ರವಾದನೆಯನ್ನು ನೋಡಬೇಕಾದರೆ ಈ 3 ಪ್ರಶ್ನೆಗಳಿಗೆ ಉತ್ತರ ಸಿಗಬೇಕು. ನಮಗೆ ದೇವರು ಒಂದು ಪ್ರವಾದನೆಯನ್ನು ಪ್ರಕಟಿಸಿದರೆ, ನೀವು ಈ ಆಪತ್ತು ಬಂದರೆ ಇದು ಎಷ್ಟು ಕಾಲ ಮುಂದುವರಿಯುತ್ತೆ ದೇವರೇ? ಒಂದು ಯುದ್ಧ ಆರಂಭವಾದರೆ ಯುದ್ಧದ ಸಂದೇಶವನ್ನು ಕೇಳುತ್ತೇವೆ, ಇದು ಎಷ್ಟು ಕಾಲ ಮುಂದುವರಿಯುತ್ತೆ? ಕೊನೆಯವರೆಗೂ ಯುದ್ಧ ಮಾಡ್ತಾನೆ ಇರ್ತಾರಾ, ಅಥವಾ ಅದು ನಿಲ್ಲುತ್ತದಾ? ಏನು ನಡೆಯುತ್ತೆ? ಅದಕ್ಕೆ ಉತ್ತರವನ್ನು ನೀವು ನೋಡಬೇಕು. ಸತ್ಯವೇದದಲ್ಲಿರುವಂತಹ ಪ್ರವಾದನೆ ನೋಡಬೇಕಾದ್ರೆ ಅದರಲ್ಲಿ ನಡೆದು ಮುಗಿದಂತಹ ಪ್ರವಾದನೆಗಳು ಉಂಟು, ಈಗ ನಡೆಯುತ್ತಿರುವಂತಹ ಪ್ರವಾದನೆಗಳು ಕೂಡ ಉಂಟು, ನಡೆಯುವಂತಹ ಪ್ರವಾದನೆಗಳು ಕೂಡ ಉಂಟು. ಅದನ್ನು ನಾವು ಗಮನವಾಗಿ ಸಂಶೋಧಿಸಬೇಕು. ಒಂದು ಉದಾಹರಣೆಗೆ ಹೇಳುತ್ತೇನೆ. ನೋಹನ ಬಳಿಯಲ್ಲಿ ದೇವರು ಮಾತಾಡ್ತಾರೆ, ಒಂದು ದೊಡ್ಡ ಮಳೆ ಬರಲಿದೆ ಎಂಬುದಾಗಿ. ಅದನ್ನು ಇವಾಗ ನೀವು ಓದ್ತಾ ಇದ್ದೀರಾ. ಓದಿದ ಕೂಡಲೇ ಒಂದು ದೊಡ್ಡ ಪ್ರಳಯ ಲೋಕ ವ್ಯಾಪಿಸುವಂತೆ ಬಂದು ಲೋಕದಲ್ಲಿರುವಂತಹ ಜನಗಳು ಪೂರ್ಣವಾಗಿ ಸಾಯುತ್ತಾರೆ ಅಂತ ಭಾವಿಸಬಾರದು, ಅದು ಮುಗಿದೋಯಿತು. ಆ ರೀತಿಯಾಗಿ ಸತ್ಯವೇದದ ಪ್ರವಾದನೆಗಳನ್ನು ನೋಡಬೇಕಾದ್ರೆ
ಆ ಪ್ರವಾದನೆಗಳ ಒಂದು ಕಾಲಘಟ್ಟವೇನು, ಅದು ನಡೆದು ಮುಗಿದಿರುವ ಪ್ರವಾದನೆಗಳು ಯಾಕೆ ಸತ್ಯವೇದದಲ್ಲಿ ಬರೆಯಲ್ಪಟ್ಟಿವೆ ಅಂದರೆ, ಆ ಪ್ರವಾದನೆಗಳನ್ನು ಅರಿತು ಅದು ನಡೆದಂತಹ ವಿಧವನ್ನು ನೀವು ಅರ್ಥ ಮಾಡಿಕೊಳ್ಳುವಾಗ ನಡೆಯಲಿರುವಂತಹ ಪ್ರವಾದನೆಗಳನ್ನು ಅದೇ ದೃಷ್ಟಿಯಲ್ಲಿ ಆ ಜ್ಞಾನದೊಂದಿಗೆ ನಿಮ್ಮಿಂದ ನೋಡೋಕ್ಕೆ ಸಾಧ್ಯ. ಒಂದು ಪ್ರವಾದನೆಯನ್ನು ದೇವರು ಮಾತಾಡಿದ್ರು, ಅದು ಯಾವ ರೀತಿ ನಡೆಯಿತು ಆ ಒಂದು ಸುದ್ದಿಯಲ್ಲಿರುತ್ತೆ. ಲೋಕ ಚರಿತ್ರೆಯಲ್ಲಿ ಇದು ನಡೆದಿರುವ ಕಾರ್ಯವಿರುತ್ತೆ. ಇವೆರಡನ್ನು ನೋಡ್ತೀರಾ. ಕರ್ತನದು ಬರೋದಕ್ಕಿಂತ ಮುಂಚೆ ಈ ರೀತಿ ಮಾತಾಡಿದ್ರು, ಅದೆಲ್ಲ ಈ ರೀತಿಯಾಗಿ ನಡೆಯುತ್ತದು. ಇನ್ನು ಮುಂದೆ ನಡೆಯುವಂತಹ ಕಾರ್ಯದ ಕುರಿತಾಗಿ ನೋಡಬೇಕಾದ್ರೆ ಕರ್ತನು ಹಿಂಗೆಲ್ಲ ಮಾತಾಡಿದ್ದಾರೆ, ಆ ರೀತಿ ಇದ್ದರೆ ಹಿಂಗೆಲ್ಲ ಅದು ನಡೆಯುವುದಕ್ಕೆ ಸಾಧ್ಯತೆ ಇದೆ ಎಂಬುದಾಗಿ ಒಂದು ಪ್ರವಾದನೆ ನಡೆಯುವಂತಹ ಆ ಕಾರ್ಯವನ್ನು, ಆ ಕಳೆದ ಆ ಪ್ರವಾದನೆಗಳು ಆ ಜ್ಞಾನವನ್ನು ದೇವರು ನಮಗೆ ಕೊಡುವಂಥದ್ದಾಗಿದೆ. ಚರಿತ್ರೆ ನಮಗೊಂದು ಜ್ಞಾನವನ್ನು ಉಂಟು ಮಾಡುತ್ತಲ್ವಾ, ಆ ರೀತಿಯಾಗಿ ಒಂದು ಜ್ಞಾನವನ್ನು ಅದು ಉಂಟು ಮಾಡುತ್ತದೆ. ಹಾಗಾದರೆ ಒಂದು ಪ್ರವಾದನೆಯನ್ನು ನೀವು ಓದುವಾಗ ಅದರಲ್ಲಿ ಏನು ಗೊತ್ತಾಗಬೇಕು ಅಂದರೆ ಕಾಲ ಎನ್ನುವಂತಹ ಒಂದು ಪ್ರಶ್ನೆ ಇಟ್ಕೊಳ್ಳಿ. ಮೊದಲು ತೀರ್ಮಾನಿಸಲ್ಪಟ್ಟದ್ದು, ಒಂದು ಪ್ರವಾದನೆಯಲ್ಲಿ ತೀರ್ಮಾನಿಸಲ್ಪಟ್ಟದ್ದು, ಅದರಲ್ಲಿ ಬದಲಾಯಿಸತಕ್ಕದ್ದು, ಬದಲಾಯಿಸಲಾಗದಿರುವಂಥದ್ದು. ಎರಡನೇದಾಗಿ ಒಂದು ಪ್ರವಾದನೆಯನ್ನು ನೋಡಬೇಕಾದ್ರೆ ಕಾಲ. ನಿಮಗೆ ಹೇಳುವಂತಹ ಪ್ರವಾದನೆ ಅಂದರೆ ಇವಾಗ ಹೇಳಿದಂತಹ ಪ್ರವಾದನೆ ಯಾವಾಗಲಿಂದ ಆರಂಭವಾಗುತ್ತದೆ ಆ ಪ್ರಶ್ನೆ ನೀವು ಕೇಳ್ಬೋದು. ಇನ್ನು 2 ವರ್ಷದಲ್ಲಿ ಆರಂಭವಾಗುತ್ತೆ, 3 ವರ್ಷದಲ್ಲಿ ಆರಂಭವಾಗುತ್ತೆ, ಅಥವಾ ಬೇಗ ಆರಂಭವಾಗುತ್ತೆ. ಅದರ ನಂತರ ಆರಂಭಿಸಿದರೆ ಅದು ಎಷ್ಟು ಕಾಲ ಮುಂದುವರಿಯುತ್ತೆ ಅದನ್ನು ನಾವು ಕೇಳಬೇಕು. ಆಗ ಕಾಲದ ಕುರಿತಾಗಿರುವ ಸಂದೇಶ. ಸತ್ಯವೇದದ ಪ್ರವಾದನೆಯನ್ನು ಓದಿದರೆ ಅದು ಗತಿಸಿದ ಕಾಲದ ಪ್ರವಾದನೆಯ, ಇನ್ನು ಮುಂದೆ ಅಥವಾ ಈಗ ನಡೆಯುತ್ತಿರುವಂತಹ ಕಾರ್ಯದ ಕುರಿತಾಗಿರುವ ಪ್ರವಾದನೆಯ, ಇನ್ನು ಮುಂದೆ ನಡೆಯುವಂತಹ ಕಾರ್ಯದ ಕುರಿತಾಗಿರುವ ಪ್ರವಾದನೆ ಎಂಬುದಾಗಿ ನೋಡಿ, ನಡೆಯುವಂತಹ ಕಾರ್ಯದ ಪ್ರವಾದನೆಯಾಗಿ ನೀವು ಸತ್ಯವೇದದಲ್ಲಿ ಕೆಲವೊಂದು ಕಾರ್ಯವನ್ನು ನೋಡಿದರೆ ಯುದ್ಧಗಳನ್ನಾಗುವಂಥ ಸುದ್ದಿಯನ್ನು ಕೇಳ್ಪಡ್ತೀರಾ. ಹಾಗಾದರೆ ಯುದ್ಧ ನಡೆಯುವಂತಹ ಕಾಲವನ್ನು ನೋಡ್ತೀವಿ. ತಕ್ಷಣ ಏನು ಮಾಡ್ತೀವಿ? ಮರುಪ್ರಶ್ನೆಯನ್ನು ದೇವರ ಬಳಿಯಲ್ಲಿ, ದೇವರೇ ಸತ್ಯವೇದದಲ್ಲಿ ಒಂದು ಪ್ರವಾದನೆಯನ್ನು ಓದ್ದೆ, ಅದು ಈಗ ನಡೆಯುವಂಥದ್ದಾಗಿದೆ, ಅಲ್ಲಿ ನಡೀತಾ ಇದೆಯಲ್ಲ, ಇದು ಎಷ್ಟು ಕಾಲ ನಡೆಯುವಂಥದ್ದಾಗಿದೆ, ಆ ಒಂದು ಪ್ರಶ್ನೆಯನ್ನು ಕೇಳಿ ನೀವು ಪ್ರಾರ್ಥನೆ ಮಾಡ್ಬೋದು. ಆ ಪ್ರಶ್ನೆಗೆ ಉತ್ತರವನ್ನು ನೀವು ಹುಡುಕಬಹುದು. ಕೆಲವೊಂದು ಕಾಲದ ಸೂಚನೆ ಇರುತ್ತೆ ಅಲ್ಲಿ. ಅದರ ಕುರಿತಾಗಿ ನಾನು ನಮಗೆ ಇನ್ನೂ ವಿವರವಾಗಿ ಹೇಳ್ತೀನಿ ಬರುವಂಥ ಕಾರ್ಯಕ್ರಮದಲ್ಲಿ. ಈಗ ಬಹಳ ಇಂಟ್ರೆಸ್ಟಿಂಗ್ ಆಗಿ ನೀವು ಗಮನಿಸ್ತಾ ಇದ್ದೀರಾ. ಈಗ ಸಮಯ ನೋಡ್ತಾ ಇದ್ದೀರಾ, ಅಯ್ಯೋ ಅಷ್ಟರೊಳಗೆ ಅರ್ಧ ಗಂಟೆ ಆಗೋಯ್ತಲ್ಲ ಎಂಬುದಾಗಿ. ಏನು ಸಮಸ್ಯೆ ಇಲ್ಲ, ಮುಂದಿನ ಸಂಚಿಕೆಯಲ್ಲಿ ನಾವು ಇನ್ನೂ ಸ್ವಲ್ಪ ವಿವರವಾಗಿ ನೋಡೋಣ. ಅಲ್ಲಿಯವರೆಗೂ ದೇವರು ತನ್ನ ನಿಮ್ಮನ್ನು ಆಶೀರ್ವಾದ ಮಾಡಿ ಕಾಪಾಡಲಿ. ಆಮೇನ್.